ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ಕಾಫಿ ಟೀ ಎಲ್ಲ ಕುಡ್ದು ಇವತ್ತಿನ ಕ್ಲಾಸಿಗೆ ರೆಡಿ ಆಗಿ ಕೂತಿದ್ದೀರಾ? ನಿನ್ನೆ ತನಕ ನಾವು ವರ್ಗ ಸಮೀಕರಣಗಳನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ? ಇವತ್ತು ಹೊಸ ಒಂದು ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ ಚಾಪ್ಟರ್ ಅಂತ ಅಂದ್ರೆ ತ್ರಿಭುಜಗಳು. ಇದ್ರ ಬಗ್ಗೆ ನೀವು 9ನೇ ಕ್ಲಾಸಲ್ಲಿ ಹಾಗೆ ಹಿಂದಿನ ಕ್ಲಾಸ್ಗಳಲ್ಲೆಲ್ಲ ಕಲ್ತಿದ್ದೀರಾ ಅಲ್ವಾ? ಏನೇನು ತ್ರಿಭುಜ ಅಂದ್ರೆ ಏನು, ಹಾಗೆ ಅದರ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ಅಭ್ಯಾಸ ಮಾಡಿದ್ದೀರಾ. ನಾವು ಇವತ್ತಿನ ಕ್ಲಾಸಲ್ಲಿ ತ್ರಿಭುಜದ ಇನ್ನಷ್ಟು ಮಾಹಿತಿಯನ್ನ ಇವತ್ತು ನಾವು ಕಲ್ತ್ಕೊಳ್ಳೋಣ ಮಕ್ಕಳೇ. ಸೊ ನಿಮ್ಗೆ ಹಿಂದಿನ ಆ ಏನು ಕ್ಲಾಸಲ್ಲಿ ಅಂದ್ರೆ 9th ಅಲ್ಲಿ ನೀವು ತ್ರಿಭುಜ ಅಂದ್ರೆ ಏನು ಹಾಗೆ ಅದರ ಸರ್ವಸಮತೆ ಬಗ್ಗೆ ಎಲ್ಲ ಅಭ್ಯಾಸ ಮಾಡಿದ್ರಿ ಅಲ್ವಾ? ಎಷ್ಟು ಜನಕ್ಕೆ ಅದೆಲ್ಲದು ನೆನ್ಪಿದೆ? ಎಷ್ಟು ಜನ ಇದನ್ನೆಲ್ಲ ನೆನ್ಪಿಟ್ಕೊಂಡಿದ್ದೀರಾ? ನಾವು ಸುಮಾರಷ್ಟು ವಿಷಯವನ್ನ ಕಲ್ತಾಗಿತ್ತು. ಕೆಲವೊಂದಿಷ್ಟು ಪ್ರಮೇಯವನ್ನ ನೋಡಿದ್ವಿ, ಹಾಗೆ ಕೆಲವೊಂದಿಷ್ಟು ನಿರ್ಧಾರಕ ಗುಣಗಳನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದೀವಿ ಅಲ್ವಾ? ಹೌದಾ ಇಲ್ವೋ? ಎಷ್ಟು ಜನಕ್ಕೆ ಅದೆಲ್ಲದು ನೆನ್ಪಿದೆ? ಸೊ ಏನು ತ್ರಿಭುಜ ಅಂದ್ರೆ ಏನು? ಇದು 3 ಛೇದಿಸುವಂತಹ ರೇಖೆಗಳು. ಏನು ಛೇದಿಸುವಂತಹ ರೇಖೆ ಅಂದ್ರೆ, ನೀವು ತ್ರಿಭುಜವನ್ನ ನೋಡಿದ್ರೆ ಹೇಗಿರತ್ತೆ ಅದು ತ್ರಿಭುಜ? ಈ ರೀತಿಯಾಗಿ ತ್ರಿಭುಜ ಇರತ್ತೆ ಅಲ್ವಾ ಮಕ್ಳೇ? ಸ್ವಲ್ಪ ಹೀಗಾಗೋಯ್ತು, ಆದ್ರೂ ತ್ರಿಭುಜನೇ ಅಲ್ವಾ ಅದು? ಸೊ ಹೇಗಿದೆ ತ್ರಿಭುಜ? ನಾನೇನಂತ ಹೇಳ್ದೆ? ಆ ಛೇದಿಸುವಂತಹ ರೇಖೆಗಳಿಂದ ಉಂಟಾಗತ್ತೆ ಅಂತ ಹೇಳ್ದೆ, ಹೌದಾ? ಸೊ ಇದೇನಾಗಿರತ್ತೆ? ಇದೇ ರೇಖೆಗಳನ್ನ ನಾವು ಮುಂದುವರಿಸಿದ್ರೆ ಇದೆಲ್ಲದೂ ಒಂದು ರೇಖಾಖಂಡ ಅಲ್ವಾ? ಅಥವಾ ನಾವು ರೇಖೆ ಅಂತಾನೆ ತಗೊಂಡ್ರೆ ಅದು ಯಾವುದೋ ಒಂದು ಹಂತದಲ್ಲಿ ಇನ್ನೊಂದು ರೇಖೆ ಬಂದು ಅದಕ್ಕೆ ಹೀಗೆ ಛೇದಿಸ್ತಾ ಇರತ್ತೆ, ಕಟ್ ಮಾಡ್ತಾ ಇರತ್ತೆ. ಇದನ್ನು ನಾವು ಈ ರೀತಿಯಾಗಿ ಬೆಳೆಸಬಹುದು ಅಲ್ವಾ? ಹೀಗೆ ಬೆಳೆಸಿದ್ರೆ ಈ ರೇಖೆ ಕೂಡ ಅಂದ್ರೆ ಇದನ್ನ ಫಸ್ಟ್ ಅಂತ ನಾವು ಹೆಸರು ಕೊಟ್ರೆ ಫಸ್ಟ್ ರೇಖೆ ಅಂತ, ಇದು ನಮ್ಮ 2ನೇ ರೇಖೆ ಅಲ್ವಾ? ಹೀಗೆ ಕಟ್ ಆಗ್ತಾ ಇದೆ. ಹಾಗೆ 3ನೇ ರೇಖೆ ನಾವು ಈ ರೀತಿಯಾಗಿ ಇಲ್ಲಿಂದ ಹೀಗೆ ತಗೊಳ್ಬಹುದು. ಇದು ನಮ್ಮ 3ನೇ ರೇಖೆ ಆಗಿರತ್ತೆ. ಹೀಗೆ 3 ರೇಖೆಗಳು ಛೇದಿಸುವಂತಹ ರೇಖೆಗಳು ಆವೃತ ಆಕೃತಿಯನ್ನ ರಚಿಸ್ತಾ ಇರತ್ತೆ. ಆವೃತ ಅಂದ್ರೆ ಏನು? ಎಲ್ಲೂ ಇಲ್ಲಿ 2 ಗೆರೆಗಳ ಮಧ್ಯ ಗ್ಯಾಪ್ ಇಲ್ಲ ಅಲ್ವಾ? ಹೀಗೆ ಕಂಪ್ಲೀಟ್ ಆಗಿ ಒಂದು ಆವೃತ್ತಿಯನ್ನ ಉಂಟು ಮಾಡುತ್ತೆ. ಇಲ್ಲಿ ಎಲ್ಲೂ ಮಧ್ಯದಲ್ಲಿ ಗ್ಯಾಪ್ ಇಲ್ಲ, ಹೀಗೆಲ್ಲೂ ಇಲ್ಲ, ಹೌದಾ? ಈ ರೀತಿ ಗ್ಯಾಪ್ ಎಲ್ಲೂ ಇಲ್ಲ, ಅಥವಾ ಹೀಗಿಲ್ಲ, ಹೌದಾ? ಇಲ್ಲೊಂದ್ ಗ್ಯಾಪ್, ಇದನ್ನ ನಾವು ತ್ರಿಭುಜ ಅಂತ ಹೇಳೋದಿಕ್ಕೆ ಆಗಲ್ಲ, ಯಾಕಂದ್ರೆ ಅಲ್ಲಿ ಆವೃತ್ತ ಆಕೃತಿ ಇಲ್ಲ. ಆದ್ರೆ ಇದನ್ನ ನಾವು ತ್ರಿಭುಜ ಅಂತ ಕರಿತೀವಿ. ಅಂದ್ರೆ ಅರ್ಥ ತ್ರಿಭುಜ ಅಂದ್ರೆ ಏನು ಮಕ್ಳೇ? 3 ಛೇದಿಸುವಂತಹ ರೇಖೆಗಳು ಪರಸ್ಪರ ಛೇದಿಸುವಂತಹ ರೇಖೆಗಳೇನ್ ಮಾಡತ್ತೆ? ಒಂದು ಆವೃತ ಆಕೃತಿಯನ್ನ ಉಂಟು ಮಾಡುತ್ತೆ. 3 ಛೇದಿಸುವಂತಹ ರೇಖೆಗಳು, ಇದರಿಂದ ಉಂಟಾಗಿರುವಂತಹ ಬಹುಭುಜಾಕೃತಿಯನ್ನ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಇದರಲ್ಲಿ ನಮ್ಗೆ 3 ಶೃಂಗಗಳಿರತ್ತೆ, ಹೌದಾ? 3 ಶೃಂಗ, ಹಾಗೆ 3 ಬಾಹುಗಳಿರತ್ತೆ, ಮತ್ತೆ ನಮ್ಗೆ 3 ಕೋನಗಳನ್ನು ನಾವು ನೋಡಬಹುದು ಅಲ್ವಾ? ಇದೆಲ್ಲದು ಅಂದ್ರೆ ತ್ರಿಭುಜದ ಪರಿಚಯವನ್ನ ನಾವು ಹಿಂದಿನ ತರಗತಿಯಲ್ಲೇನೆ ಆಲ್ರೆಡಿ ನೋಡಿದ್ದೀವಿ. ಹಾಗೆ ಇದರ ಸರ್ವಸಮತೆ ಬಗ್ಗೆ ಕೂಡ ನಾವು ಅಭ್ಯಾಸವನ್ನ ಮಾಡಿದ್ದೀವಿ. ಏನಾಗಿತ್ತು ಸರ್ವಸಮತೆ ಅಂದ್ರೆ, ನಾವಲ್ಲಿ 2 ತ್ರಿಭುಜಗಳನ್ನ ನೋಡಿ ಅಂದ್ರೆ ತಗೊಂಡು ಈ ರೀತಿ ಎರಡು ತ್ರಿಭುಜಗಳನ್ನ ತಗೊಂಡು ಅದನ್ನ ಹೋಲಿಕೆ ಮಾಡಿ ನಾವು ಸರ್ವಸಮತೆ ಬಗ್ಗೆ
ಆ ಕಲ್ತಿದ್ದೀವಿ, ಹೌದಾ? ಅಂದ್ರೆ ಹೇಗಿತ್ತು? ಸರ್ವಸಮತೆ ಬಗ್ಗೆ ಎಲ್ಲ ಅಭ್ಯಾಸ ಮಾಡುವಾಗ ನಾವು ಈ ಎರಡು ತ್ರಿಭುಜಗಳನ್ನ ನಾವು ಸರ್ವಸಮ ಅಂತ ಯಾವಾಗ ಹೇಳಿಬಹುದು? ಇದರ ಆಕಾರ ಮತ್ತು ಗಾತ್ರ ಎರಡೂ ಒಂದೇ ಆಗಿದ್ರೆ, ಸಮ ಆಗಿದ್ರೆ ನಾವು ಅಂತಹ ತ್ರಿಭುಜಗಳನ್ನ ಏನಂತ ಕರಿಬಹುದು? ಈಗ ಇದನ್ನ ಹೆಸರಿಸಿದ್ರೆ ಎ ಪಿ ಸಿ ಅಂತ ಹೆಸರು ಕೊಟ್ರೆ, ಇದನ್ನ ಡಿ ಇ ಎಫ್ ಅಂತ ಹೆಸರು ಕೊಟ್ರೆ, ಈ ಎರಡು ತ್ರಿಭುಜಗಳು, ತ್ರಿಭುಜ ಎ ಬಿ ಸಿ ಮತ್ತೆ ತ್ರಿಭುಜ ಡಿ ಇ ಎಫ್ ಅನ್ನ ನಾವು ಸರ್ವಸಮ ಅಂತ, ನಾವು ಅದನ್ನ ಸರ್ವಸಮ ಅನ್ನೋ ಶಬ್ದಕ್ಕೆ ಒಂದು ಚಿಹ್ನೆಯನ್ನು ಬಳಸಿದ್ವಿ ಅಥವಾ ಗುರುತನ್ನ ಬಳಸಿದ್ವಿ. ಅದ್ರ ಬಗ್ಗೆನೂ ನಾವು ಕಲ್ತಿದೀವಿ ಅಲ್ವಾ? ಏನಾಗಿತ್ತು ಅದು? ಹೇಗೆ ಬರೀತಿದ್ವಿ ನಾವು ಸರ್ವಸಮ ಅಂತ? ನಾನು ಹೇಳುವಾಗ ನಿಮ್ಗೆ ನೆನಪಾಗ್ತಾ ಇದೆಯಾ ನೀವು ಕಲ್ತಿರೋದು? ಹಿಂದಿನ ಕ್ಲಾಸಲ್ಲಿ ಇದೆಲ್ಲದ್ರ ಬಗ್ಗೆನೂ ನಾವು ಅಭ್ಯಾಸ ಮಾಡಿದೀವಿ ಮಕ್ಕಳೇ. 9ನೇ ತರಗತಿಯಲ್ಲಿ ಇದೆಲ್ಲದ್ರ ಬಗ್ಗೆ ವಿಷಯಗಳು ಇದೆ, ಹೌದಾ? ಇದು ಅದರ ಮುಂದುವರಿದ ಭಾಗ. ಹಾಗಾಗಿ ನಾವು 9ನೇ ತರಗತಿಯದ್ದನ್ನ 9th ಮುಗೀತು ಅಲ್ಲಿಗೆ ಬಿಟ್ಟೆ, ನಾನು ಇವಾಗ ಫುಲ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಯಾರಿಗೆಲ್ಲ ಇದು ನೆನಪಿಲ್ಲ, ಒಂದು ಸಲ ನಿಮ್ಮ 9ನೇ ಕ್ಲಾಸ್ ಪುಸ್ತಕವನ್ನ ತೆಗೆದು ಒಂದ್ಸಲ ನೋಡಿ, ಇದನ್ನ ರಿಕಾಲ್ ಮಾಡಿ ಒಂದ್ಸಲ. ಯಾಕಂದ್ರೆ ಇದರ ಮುಂದುವರೆದ ಭಾಗ ನಾವು 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಾಗಿ ಅದನ್ನ ಬಿಟ್ಟು ಇಲ್ಲಿಗೆ ಬರೋದು ಸೂಕ್ತ ಅಲ್ಲ, ಆಯ್ತಾ? ಕಲ್ತ್ಕೊಳ್ಳಿ ಅದನ್ನು ಕೂಡ, ಅಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ. ಆಗ ಈ ಒಂದು ಏನು 10ನೇ ತರಗತಿ ಪಾಠ ನಮ್ಗೆ ಸುಲಭ ಆಗತ್ತೆ. ಈ ರೀತಿಯಾದಂತಹ ಒಂದು ಚಿಹ್ನೆಯನ್ನ ನಾವು ಬಳಸ್ತೀವಿ ಸರ್ವಸಮ ಅನ್ನೋದನ್ನ ತೋರ್ಸೋದಿಕ್ಕೆ, ಅಲ್ವಾ? ನೆನ್ಪಾಗ್ತಾ ಇದೆಯಾ? ಹಾಗಿದ್ರೆ ಇದು ಯಾವಾಗ ಸರ್ವಸಮ ಅಂತ ಹೇಳ್ತೀವಿ ನಾವು? ಅನುರೂಪ ಬಾಹುಗಳು, ಆಮೇಲೆ ಅನುರೂಪ ಕೋನಗಳು, ಇದನ್ನೆಲ್ಲ ಇಟ್ಕೊಂಡು ನಾವು ಒಂದಿಷ್ಟು ನಿರ್ಧಾರಕ ಗುಣಗಳನ್ನು ಕೂಡ ನೋಡಿದೀವಿ. ಯಾವ್ದೆಲ್ಲ ಇತ್ತು? ಬಾ ಕೋ ಬಾ ಅಂತ ಒಂದು ನಿಯಮ ಇತ್ತು ಅಲ್ವಾ? ಅಂದ್ರೆ ಎರಡು ಅನುರೂಪ ಬಾಹುಗಳು ಮತ್ತೆ ಒಂದು ಕೋನ ಸಮ ಆಗಿದ್ರೆ, ಆ ಒಂದು ಅನುರೂಪ ಬಾಹುಗಳಿಂದ ಉಂಟಾದಂತಹ ಕೋನ ಇವಿಷ್ಟು ಸಮ ಆದ್ರೆ ಅದು ಬಾಕೋಬಾ ನಿಯಮದ ಅಡಿಯಲ್ಲಿ ಬರುತ್ತೆ. ಹಾಗೆ ಆ ಎರಡು ತ್ರಿಭುಜಗಳನ್ನ ನಾವು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೀವಿ. ಆ ತ್ರಿಭುಜ ಸರ್ವಸಮ ಆಗೋದಿಕ್ಕೆ ನಿರ್ಧಾರಕ ಗುಣ ಯಾವ್ದಾಯ್ತು? ಬಾಕೋಬಾ. ಹಾಗೆ ಇನ್ನು ಕೆಲವೊಂದು ಕೋ ಬಾಕೋ, ಆಮೇಲೆ ಕೋಬಾ, ಹೀಗೆ ಸುಮಾರಷ್ಟು ನಿರ್ಧಾರಕ ಗುಣಗಳನ್ನ ನಾವು ಕಲ್ತಿದೀವಿ ಅಲ್ವಾ ಮಕ್ಕಳೇ ಹಿಂದಿನ ಕ್ಲಾಸಲ್ಲಿ? ಸೊ ಅದನ್ನ ಒಂದು ಸಲ ನೀವು ರಿವೈಸ್ ಮಾಡಿಕೊಂಡು ಇವತ್ತಿನ ಕ್ಲಾಸನ್ನ ಮತ್ತೊಮ್ಮೆ ಕೇಳಿ. ಯಾರೆಲ್ಲ ನೀವು ಅದನ್ನ ಪೂರ್ತಿಯಾಗಿ ಮರ್ತಿದ್ದೀರಾ ಅವರು ಇದು ನೆನಪಲ್ಲಿದ್ರೆ ತುಂಬಾ ಒಳ್ಳೇದು, ಆಯ್ತಾ? ಸೊ ಈ ತರ ಸರ್ವಸಮ್ಮತೆ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ ಅಲ್ವಾ? ಹಾಗಿದ್ರೆ ಎಲ್ಲಾ ಸರ್ವಸಮ ಅಂದ್ರೆ ಎಲ್ಲಾ ತ್ರಿಭುಜಗಳು ಸರ್ವಸಮ ಆಗಿರತ್ತಾ? ಕೊಟ್ಟಿರುವಂತಹ ಎಲ್ಲಾ ತ್ರಿಭುಜಗಳು ಸರ್ವಸಮ ಆಗಿರೋದಿಕ್ಕೆ ಸಾಧ್ಯನಾ? ನಾನಿವಾಗ ಈ ರೀತಿಯಾಗಿ ಒಂದು ತ್ರಿಭುಜವನ್ನ ಬರಿತೀನಿ. ಈ ಎರಡು ತ್ರಿಭುಜಗಳು ಸರ್ವಸಮ ಆಗೋದಿಕ್ಕೆ ಸಾಧ್ಯನಾ? ಹೌದಾ ಅಲ್ವಾ? ನಮಗ್ ಗೊತ್ತಾಗಲ್ಲ ಅಲ್ವಾ ಇದು ಸರ್ವಸಮ ಹೌದಾ ಅಲ್ವಾ ಅನ್ನೋದು. ಇದು ಅಂದ್ರೆ ಡಿಸೈಡ್ ಮಾಡೋಕ್ಕಿಂತ ಹೆಚ್ಚಾಗಿ ಇದು ಬೇರೆ ರೀತಿಯ ಒಂದು ತ್ರಿಭುಜಗಳಾಗುತ್ತೆ. ಇದು ಡಿಫ್ರೆಂಟ್ ತ್ರಿಭುಜಗಳು. ಸರ್ವಸಮ ತ್ರಿಭುಜಗಳು ಒಂದ್ ರೀತಿ ಆದ್ರೆ ಇದು ಏನು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತೀವಿ ಮಕ್ಕಳೇ, ಆಯ್ತಾ? ಸೊ ಇಲ್ಲಿ ನೋಡಿ, ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು. ಈ ಮೊದಲನೇ ಚಿತ್ರದಲ್ಲಿರುವಂತಹದ್ದು ಈ ಅನುರೂಪ ಬಾಹುಗಳು, ಅಂದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಅನುರೂಪ ಬಾಹುಗಳು ಯಾವ್ಯಾವುದು? ಎ ಸಿ ಅನುರೂಪ ಡಿ ಎಫ್ ಅಲ್ವಾ? ಅದಕ್ಕೆ ನಂಬರ್ ಮಾಡಿದ್ದಾರೆ ನೋಡಿ, 1 2 3 ಅಂತ ನಂಬರ್ ಮಾಡಿದ್ದಾರೆ. ಹಾಗೆ ಕೋನವನ್ನು ಕೂಡ ಒಂದು ಕರ್ವ್ ಹಾಗೆ 2 ಕರ್ವ್ಸ್, 3 ಕರ್ವ್ ಇಂದ ಈ ರೀತಿ ಸಪರೇಟ್ ಮಾಡಿದ್ದಾರೆ.
ಮೂರು ಬೇರೆ ಬೇರೆ ಕೋನಗಳಿದೆ, ಹಾಗೆ ಮೂರು ಬೇರೆ ಬೇರೆ ಬಾಹುಗಳಿದೆ. ಆದರೆ ಈ ಅನುರೂಪ ಬಾಹುಗಳು ಒಂದಕ್ಕೊಂದು ಸಮ ಇರೋದಕ್ಕೆ ನಾವು ಇದೆರಡು ತ್ರಿಭುಜಗಳನ್ನ ಏನಂತ ಕರಿತೀವಿ? ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಅದನ್ನೇ ಅಲ್ವಾ ಇಲ್ಲಿ ಬರ್ದಿರೋದು? ಸರ್ವಸಮತೆಯನ್ನ ತೋರಿಸ್ತಾ ಇದೀವಿ, ಹೌದಾ? ಎಲ್ಲಾ ಕೋನಗಳು, ಅನುರೂಪ ಕೋನಗಳು ಸಮ ಇದೆ, ಹಾಗೆ ಅನುರೂಪ ಬಾಹುಗಳು ಸಮ ಇರೋದಕ್ಕೆ ನಾವು ಇದನ್ನ ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಇನ್ನು ಈ ಕಡೆ ನೋಡಿದ್ರೆ ಇಲ್ಲಿ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ ಅಲ್ವಾ ಮಕ್ಳೇ? ಇದು ಸರ್ವಸಮ ತ್ರಿಭುಜಗಳ? ಇದು ಒಂದೇ ರೀತಿ ಇದೆಯಲ್ಲ, ಹೌದಾ? ಈ ಚಿತ್ರದಲ್ಲಿ ಇರೋ ಥರನೇ ಇದೆ, ಆದ್ರೆ ಒಂದು ಸ್ವಲ್ಪ ಸಣ್ಣದಿದೆ, ಇನ್ನೊಂದು ಸ್ವಲ್ಪ ದೊಡ್ಡದಿದೆ. ಹಾಗಿದ್ರೆ ಇದು ಸರ್ವಸಮ ತ್ರಿಭುಜಗಳೇನಾ? ಅಲ್ಲ. ಇಲ್ಲಿ ನಾವು ಇದನ್ನ ಸರ್ವಸಮ ತ್ರಿಭುಜಗಳು ಅಂತ ಹೇಳೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಅಂದ್ರೆ ಈಗ ಇಲ್ಲಿ ಇದರ ಒಂದು ಆಕಾರ ಒಂದೇ ಥರ ಇದೆ, ಹೌದು. ಈ ಎರಡೂ ತ್ರಿಭುಜಗಳ ಆಕಾರನು ಒಂದೇ ಥರ ಇದೆ, ಆದ್ರೆ ಇಲ್ಲಿ ವ್ಯತ್ಯಾಸ ಎಲ್ಲಿ ನಾವು ನೋಡಬಹುದು ಅಂದ್ರೆ ಇದು ಎರಡರ ಸೈಜ್ ಅನ್ನ ನೋಡಿ. ಇದು ಚಿಕ್ಕದಿದೆ, ಈ ಮೊದಲನೇ ತ್ರಿಭುಜ ಏನ್ ನಾವು ನೋಡ್ತಾ ಇದೀವಲ್ಲ, ಇದು ಚಿಕ್ಕದಾಗಿದೆ, ಇದು ದೊಡ್ಡದಾಗಿದೆ. ಹಾಗಿದ್ಮೇಲೆ ಈ ಬಾಹುಗಳ ಅಳತೆಯಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ ಮಕ್ಳೇ? ಇದು ಅನುರೂಪ ಬಾಹುಗಳು ಸೇಮ್ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದರ ಸೈಜ್ ವ್ಯತ್ಯಾಸ ಇದೆ. ಆ ಎರಡು ತ್ರಿಭುಜಗಳ ಸೈಜ್ ಅಲ್ಲಿ ವ್ಯತ್ಯಾಸ ಇರೋದಕ್ಕೆ ಅದರ ಅಳತೆಗಳು ಸೇಮ್ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನಂತ ಹೇಳ್ತೀವಿ? ಈ ಎರಡು ತ್ರಿಭುಜಗಳು ಸರ್ವಸಮ ಅಲ್ಲ. ಹಾಗಿದ್ರೆ ಇವು ಯಾವ ತರ ತ್ರಿಭುಜಗಳು ಅಂದ್ರೆ ಇದನ್ನ ನಾವು ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ಹಾಗಿದ್ರೆ ಏನು ಸಮರೂಪಿ ತ್ರಿಭುಜಗಳು ಅಂದ್ರೆ ಏನಿರಬಹುದು ನೋಡಿ? ಎರಡು ಆಕೃತಿಗಳು ಒಂದೇ ರೂಪ ಹೊಂದಿರತ್ತೆ, ಆದ್ರೆ ಅವುಗಳ ಗಾತ್ರ ವ್ಯತ್ಯಾಸ ಇರತ್ತೆ, ಅಂದ್ರೆ ಸೈಜ್ ಅಲ್ಲಿ ವ್ಯತ್ಯಾಸ ಇರತ್ತೆ. ಆಯ್ತಾ? ಅದನ್ನ ಹೇಳೋದಿದ್ರೆ ಇವಾಗ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಅಂತ ತಗೊಂಡ್ರೆ ಸಾಕಷ್ಟು ಹೋಲಿಕೆಗಳಿರತ್ತೆ, ಹೌದಾ? ಅಣ್ಣ ಮತ್ತೆ ಸ್ವಂತ ಅಣ್ಣ ತಮ್ಮಂದ್ರಿಗೆ ಅಥವಾ ಅಕ್ಕ ತಂಗಿರಿಗೆ ಸಾಕಷ್ಟು ಹೋಲಿಕೆಗಳಿರತ್ತೆ. ಆದ್ರೆ ಅದು ಎರಡು ಬೇರೆ ಬೇರೆ ಅಲ್ವಾ? ಅಣ್ಣ ಒಬ್ಬ ಬೇರೆ ವ್ಯಕ್ತಿ, ತಮ್ಮ ಒಬ್ಬ ಬೇರೆ ವ್ಯಕ್ತಿ ಇರ್ತಾರೆ. ಆದ್ರೆ ಅವು ಎರಡರಲ್ಲೂ ಹೋಲಿಕೆ ಇರೋದ್ರಿಂದ ನಾವೇನಂತ ಹೇಳ್ತೀವಿ? ಆ ಸಮರೂಪಿಗಳು ಅಂತ ಕರಿಬಹುದು ಅಲ್ವಾ? ಆ ಥರ ಈ ತ್ರಿಭುಜಗಳು ಆಗಿರತ್ತೆ. ಅಣ್ಣ ದೊಡ್ಡ ತ್ರಿಭುಜ, ತಮ್ಮ ಚಿಕ್ಕ ತ್ರಿಭುಜ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅಲ್ಲಿ ಹೋಲಿಕೆಗಳಿದ್ರೂ ಕೂಡ ಗಾತ್ರದಲ್ಲಿ ವ್ಯತ್ಯಾಸ ಇರೋದಕ್ಕೆ ನಾವು ಅದನ್ನ ಸಮರೂಪಿಗಳು ಅಂತ ಕರಿತೀವಿ ಮಕ್ಳೇ. ಹಾಗಿದ್ರೆ ಸರ್ವಸಮ ತ್ರಿಭುಜಕ್ಕೆ ಮತ್ತೆ ಸಮರೂಪಿ ತ್ರಿಭುಜಕ್ಕೆ ಯಾವುದು ಏನು ಸಂಬಂಧನೇ ಇಲ್ವಾ ಅಂತ ನೋಡಿದ್ರೆ ಅಲ್ಲಿ ಸರ್ವಸಮ ತ್ರಿಭುಜಕ್ಕೆ ಮತ್ತೆ ಸಮರೂಪಿಗಳಿಗೆ ಸಂಬಂಧ ಇದೆ. ಏನು ಅಂತ ಅಂದ್ರೆ ನೋಡಿ, ಎಲ್ಲ ಈ ರೀತಿಯಾಗಿ ಸರ್ವಸಮ ತ್ರಿಭುಜಗಳು ಏನಿರತ್ತಲ್ಲ, ಈ ಎಲ್ಲಾ ಸರ್ವಸಮ ತ್ರಿಭುಜಗಳು ಸಮರೂಪಿಗಳಾಗಿರತ್ತೆ, ಹೌದು. ಯಾಕೆ ಹೇಳಿ? ಸಮರೂಪಿ ಅಂದ್ರೆ ಅರ್ಥ ಏನು? ಒಂದೇ ತರ ಆಕಾರ ಇರಬೇಕು, ಗಾತ್ರದಲ್ಲಿ ವ್ಯತ್ಯಾಸ ಇರಬಹುದು, ಇರದೇನೂ ಇರಬಹುದು. ಆಯ್ತಾ? ಅದಕ್ಕೆ ಉದಾಹರಣೆ ಅಂದ್ರೆ ಈಗ ನಾನು ಅಣ್ಣ ತಮ್ಮನ ಉದಾಹರಣೆಯನ್ನ ತಗೊಂಡೆ ಅಲ್ವಾ? ಅಲ್ಲಿ ಏನಾಗಿರತ್ತೆ? ಹೋಲಿಕೆ ಇರತ್ತೆ, ಒಂದೇ ತರ ಸಾಮ್ಯತೆ ಇರತ್ತೆ. ಆದ್ರೆ ಅವರ ಒಂದು ಹೈಟ್ ಅಲ್ಲೋ ಅಥವಾ ದಪ್ಪ ಇರೋದ್ರಲ್ಲೋ ಯಾವ್ದ್ರಲ್ಲೋ ಒಂದ್ ಸ್ವಲ್ಪ ವ್ಯತ್ಯಾಸ ಇರತ್ತೆ ಅಲ್ವಾ? ಆದ್ರೆ ಟ್ವಿನ್ಸ್ ಅನ್ನ ತಗೊಂಡ್ರೆ ಅವು ಎರಡೂ ಒಂದೇ ತರ ಇರತ್ತೆ, ಆದ್ರೆ ಒಂದು ಸ್ವಲ್ಪದ್ರಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ ಟ್ವಿನ್ಸ್ ಅಲ್ಲಿ? ಆದ್ರೂ ಅದು ಕೂಡ ಸಮರೂಪಿಗಳೇ ಆಗಿರುತ್ತೆ. ಟ್ವಿನ್ಸ್ ಕೂಡ ಸಮರೂಪಿಗಳೇ, ಹೌದಾ? ನಾವಿಲ್ಲಿ ಆ ಸರ್ವಸಮ ತ್ರಿಭುಜಗಳನ್ನ ಟ್ವಿನ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಸಮರೂಪಿ ತ್ರಿಭುಜಗಳನ್ನ ನಾವು ಅಣ್ಣ ತಮ್ಮ ಅಂತ ಅನ್ಕೊಂಡ್ರೆ ಟ್ವಿನ್ಸ್ ಕೂಡ ಅಣ್ಣ ತಮ್ಮ ಆಗಿರ್ಬಹುದು ಅಲ್ವಾ? ಹಾಗಾಗಿ ಎಲ್ಲಾ ಸರ್ವಸಮ ತ್ರಿಭುಜಗಳು ಸಮರೂಪಿಗಳೇ ಆಗಿರ್ಬೇಕು ಅಂತೇನು ಕಂಡೀಷನ್ ಇಲ್ಲ. ಆಯ್ತಾ? ಅಲ್ಲ ಸಾರಿ, ಎಲ್ಲ ಸಮರೂಪಿಗಳು ಸರ್ವಸಮ ಆಗಿರ್ಬೇಕು ಅಂತೇನು ಇಲ್ಲ. ಆದ್ರೆ ಪ್ರತಿ ಸರ್ವಸಮ ತ್ರಿಭುಜಗಳು ಸಮರೂಪಿಗಳಾಗಿರತ್ತೆ. ಆಯ್ತಾ? ಈ ರೀತಿಯಾದಂತಹ ಒಂದು ಸಂಬಂಧವನ್ನ ನಾವು ಸಮರೂಪಿ ತ್ರಿಭುಜ ಮತ್ತೆ ಸರ್ವಸಮ ತ್ರಿಭುಜಗಳಲ್ಲಿ ನೋಡಬಹುದು. ಇದಿಷ್ಟು ಅರ್ಥ ಆಗಿದೆಯಾ ಮಕ್ಳೇ?
ಸೊ ನಾವು ಸಮರೂಪಿ ತ್ರಿಭುಜಗಳು, ಇದು ಬರೀ ತ್ರಿಭುಜಕ್ಕೆ ಮಾತ್ರ ಅಲ್ಲ, ಸಮರೂಪ ಬಹುಭುಜಾಕೃತಿಗಳಿಗೆ ಎಲ್ಲದಕ್ಕೂ ಇದು ಅನ್ವಯ ಆಗತ್ತೆ. ನಾವು ಯಾವುದೇ ಒಂದು ಬಹುಭುಜಾಕೃತಿಯನ್ನ, ಆಯತವನ್ನ ತಗೋಬಹುದು ಅಥವಾ ಚೌಕವನ್ನ ತಗೊಳ್ಬಹುದು. ಈವನ್ ವೃತ್ತಕ್ಕೂ ಕೂಡ ಇದನ್ನ ನಾವು ನೋಡಬಹುದು. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಾ ಈ ಒಂದು ವೃತ್ತ. ಈ ಮೊದಲನೇ ವೃತ್ತ ಎರಡನೇ ವೃತ್ತ ತರಾನೇ ಇದೆ ಅಲ್ವಾ, ಆದ್ರೆ ಅದರ ಗಾತ್ರದಲ್ಲಿ ಮಾತ್ರ ಒಂಚೂರು ವ್ಯತ್ಯಾಸ ಇದೆ. ಇದು ಸ್ವಲ್ಪ ಸಣ್ಣ ವೃತ್ತ ಇದೆ, ಸೆಕೆಂಡ್ ಇರೋದು ದೊಡ್ಡ ವೃತ್ತ, ಆದ್ರೆ ಅದರ ಆಕಾರ ಸೇಮ್ ಇದೆ, ಹೌದಾ? ಈ ರೀತಿಯಾಗಿ ಇದರ ಒಂದು ತ್ರಿಜ್ಯ ಏನಿದೆಯಲ್ಲ ಅದು ಕಡಿಮೆ ಇರುತ್ತೆ. ಇದು ಎರಡರದ್ದು ಹೋಲಿಕೆ ಮಾಡಿದಾಗ ಇದ್ರದ್ದು ಕಡಿಮೆ, ಇದ್ರದ್ದು ಜಾಸ್ತಿ ಇರುತ್ತೆ. ಆದ್ರೆ ಆಕಾರ ಒಂದೇ ತರ ಇದೆ, ಹೌದಾ? ಎರಡು ಫುಲ್ ರೌಂಡ್ ಆಗಿದೆ. ಅದೇ ತರ ನೀವು ಈ ಎರಡನೇ ಚಿತ್ರದಲ್ಲಿ ನೋಡಬಹುದು. ಈ ಎರಡನೇ ಚಿತ್ರದಲ್ಲಿ ಆಯತಗಳನ್ನ ಕೊಟ್ಟಿದ್ದಾರೆ, ಹೌದಾ? ಇನ್ನು ನಮ್ಗೆ ಸ್ವಲ್ಪ ಖುಷಿ ಆಗ್ಲಿ ಅಂತ ನಾನೊಂದು ಟೆಡ್ಡಿ ಬೇರ್ನು ಸಹ ಹಾಕಿಟ್ಟಿದ್ದೀನಿ ಇಲ್ಲಿ. ಈ ಎರಡು ಟೆಡ್ಡಿ ಬೇರನ್ನ ನೋಡಿದ್ರೆ ಇದರ ಕಲರು, ಇದರ ಮುಖ ಎಲ್ಲ ಒಂದೇ ತರ ಇದೆ ಅಲ್ವಾ? ಆದ್ರೆ ಇದೊಂಚೂರು ಸೈಜಲ್ಲಿ ಸಣ್ಣ ಇದೆ, ಇದು ಸೈಜಲ್ಲಿ ದೊಡ್ಡದಾಗಿದೆ ಈ ಟೆಡ್ಡಿ ಬೇರ್, ಹೌದಾ? ಈ ತರ ಒಂದು ಆಕೃತಿಗಳನ್ನ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಹಾಗಿದ್ರೆ ಸಮರೂಪ ಆಕೃತಿಗಳಾಗೋದಿಕ್ಕೆ ನಾವು ಯಾವುದೆಲ್ಲ ಅಂಶಗಳನ್ನ ಗಮನಿಸಿ ನಾವು ಆಕೃತಿಗಳು ಸಮರೂಪ ಹೌದೋ ಅಲ್ವೋ ಅಂತ ನಿರ್ಧಾರ ಮಾಡಬಹುದು ಅಂತ ನೋಡೋದಿದ್ರೆ, ಇಲ್ಲಿ ಎರಡು ಕಂಡೀಷನ್ಗಳಿದೆ ಮಕ್ಕಳೇ. ಏನೇನು ಅಂತ ಅಂದ್ರೆ, ಮೊದಲನೇದು, ಎರಡು ಅಥವಾ ಹೆಚ್ಚು ಬಹುಭುಜಾಕೃತಿಗಳು ಸಮರೂಪ ಹೌದೋ ಅಲ್ವೋ ಅಂತ ನಿರ್ಧಾರ ಮಾಡೋದಿಕ್ಕೆ ಅನುರೂಪ ಕೋನಗಳು ಸಮ ಆಗಿರ್ಬೇಕು. ಇವಾಗ ನಾನು ಇದೇ ಒಂದು ಆಯತದ ಎಕ್ಸಾಂಪಲ್ ಅನ್ನೇ ತಗೊಂಡು ಹೇಳ್ತೇನೆ. ಇದು ಮೊದಲನೇ ಒಂದು ಆಯತ, ಹಾಗೆ ಇದು ಎರಡನೇದು ಅಂತ ಅನ್ಕೊಂಡ್ರೆ, ಈ ಮೂರನೇದನ್ನು ತಗೊಳ್ಳೋಣ, ನೋಡೋಣ. ಎರಡೇ ಯಾಕೆ, ಮೂರ್ ತಗೊಂಡು ನೋಡೋಣ ನಾವು, ಅಲ್ವಾ? ಸೊ ಈ ಮೂರನ್ನ ತಗೊಂಡು ಹೇಳೋದಿದ್ರೆ ಅಲ್ಲೇನ್ ಹೇಳ್ತಾರೆ? ಫಸ್ಟು ಅನುರೂಪ ಕೋನಗಳು ಸಮ ಆಗಿರ್ಬೇಕು ಅಂತ ಹೇಳಿ, ಹೌದಾ? ಈಗ ಇಲ್ಲಿ ಒಂದು ಲಂಬಕೋನ ಉಂಟಾಗಿದೆ, ಹೌದಾ? ಇದೇ ತರ ಜಾಗದಲ್ಲಿ ಉಂಟಾಗುವಂತಹ ಕೋನ, ಅಂದ್ರೆ ಇಲ್ಲಿ ಉಂಟಾಗ್ತಾ ಇರುವಂತಹ ಕೋನ, ಇದು ಅನುರೂಪ ಕೋನ ಅಂತ ಹೇಳ್ತೀವಿ, ಈ ತರ ಇರೋದಕ್ಕೆ, ಹೌದಾ? ಸೊ ಈ ಅನುರೂಪ ಕೋನಗಳು ಈ ಮೂರು ಆಯತದಲ್ಲೂ ಸೇಮ್ ಇದೆ ಅಲ್ವಾ? 90 ಡಿಗ್ರಿ ಕೋನನೇ ಉಂಟಾಗ್ತಾ ಇರತ್ತೆ, ಹೌದಾ? ಅದೇ ತರ ಬೇರೆ ಕೋನಗಳನ್ನ ತಗೊಂಡ್ರು ಕೂಡ ಅದು ಸೇಮ್ ಇದ್ರೆ, ಎಲ್ಲ ಅನುರೂಪ ಕೋನಗಳು ಸೇಮ್ ಇದ್ರೆ ಅಂತಹ ಆಕೃತಿಗಳನ್ನ ನಾವೇನಂತ ಕರಿತೀವಿ? ಸಮರೂಪ. ಅದು ಒಂದೇ ಕಂಡೀಷನ್ ಅಲ್ಲ ಮಕ್ಕಳೇ, ಆದ್ರೆ ಇಲ್ಲಿ ಇನ್ನೂ ಒಂದು ಕಂಡೀಷನ್ ಇದೆ. ಅನುರೂಪ ಕೋನಗಳು ಸಮ ಆಗಿರ್ಬೇಕು, ಅದರ ಜೊತೆಯಲ್ಲಿ ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರ್ಬೇಕು. ಅನುರೂಪ ಬಾಹುಗಳು ಅಂದ್ರೆ ಯಾವುದು? ಇವಾಗ ಈ ಒಂದು ಆಯತವನ್ನ ಎ ಬಿ ಸಿ ಡಿ ಅಂತ ನಾವು ಹೆಸರು ಕೊಟ್ರೆ, ಇದನ್ನ ಇ ಎಫ್ ಜಿ ಎಚ್ ಅಂತ ಹೆಸರು ಕೊಟ್ರೆ, ಅನುರೂಪ ಬಾಹುಗಳು ಯಾವುದು? ಎ ಬಿ ಅನುರೂಪ ಇ ಎಫ್ ಅಲ್ವಾ? ಎ ಬಿ ಮತ್ತೆ ಇ ಎಫ್ ಅನುರೂಪ ಬಾಹುಗಳು. ಹಾಗೆ ಬಿ ಸಿ ಮತ್ತೆ ಎಫ್ ಜಿ ಅನುರೂಪ ಬಾಹುಗಳು. ಬಿ ಸಿ ಎಫ್ ಜಿಗಳು ಅನುರೂಪ ಬಾಹುಗಳಾಗಿರುತ್ತೆ. ಹಾಗೆ ಸಿ ಡಿ ಮತ್ತೆ ಜಿ ಎಚ್ ಬಾಹುಗಳು ಅನುರೂಪ ಬಾಹುಗಳಾಗಿರುತ್ತೆ. ಸಿ ಡಿ ಜಿ ಹೆಚ್ ಬಾಹುಗಳು, ಹೌದಾ? ಹಾಗೆ ಎ ಡಿ ಮತ್ತೆ ಇ ಹೆಚ್ ಬಾಹುಗಳು ಅನುರೂಪ ಆಗಿರುತ್ತೆ. ಇದರ ಈ ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಸಮಾನುಪಾತದಲ್ಲಿ ಇರ್ಬೇಕು ಅಂತ ಹೇಳಿ. ಅದರ ಅರ್ಥ ಏನು? ಸೊ ಈಗ ನಾನು ಅಲ್ಲಿ ಹೆಸರು ತಗೊಂಡಿದ್ದು ಎ ಬಿ ಸಿ ಡಿ
ಸೊ ಅನುಪಾತ ಸಮ ಇರಬೇಕು ಅಂದ್ರೆ ಅರ್ಥ ಏನು ಮಕ್ಕಳೇ? AB ಬೈ EF ಇದು ಅನುರೂಪ ಬಾಹುಗಳ ಅನುಪಾತ ಆಯ್ತು ಅಲ್ವಾ? ಅದು ಬೇರೆ ಬಾಹುಗಳ ಅನುಪಾತಕ್ಕೂ ಕೂಡ ಸಮ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ BC ಅನುರೂಪ ಬಾಹು ಯಾವ್ದಾಯ್ತು? FG ಅಲ್ವಾ? FG BCಗೆ FG ಅನುರೂಪ ಬಾಹು. ಸೊ ಈ ರೀತಿ ಪ್ರತಿಯೊಂದು ಬಾಹುಗಳ ಅನುಪಾತನೂ ಕೂಡ ಸಮ ಇದ್ರೆ ಆ ಥರ ಆಕೃತಿಗಳನ್ನ ನಾವೇನಂತ ಹೇಳ್ತೀವಿ? ಸಮರೂಪ ಆಕೃತಿಗಳು ಅಂತ ಹೇಳಿ. ಅಂದ್ರೆ ಅನುರೂಪ ಕೋನ ಸಮ ಇರಬೇಕು, ಹಾಗೇನೆ ಅನುರೂಪ ಬಾಹುಗಳ ಅನುಪಾತ ಸಮ ಇರಬೇಕು. ಇದೆರಡು ಕಂಡೀಷನ್ ಅನ್ನ ಆಕೃತಿಗಳು ಏನು ಪೂರ್ಣ ಮಾಡ್ತಾ ಇದ್ರೆ ಅಂತಹ ಆಕೃತಿಗಳನ್ನ ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಸೊ ಇಲ್ಲಿ CD ಅನುಪಾತ GH ಸಮ AD EH ಅಲ್ವಾ? ಈ ರೀತಿಯಾಗಿ ಇದ್ರೆ ಅಂತಹ ಒಂದು ಏನು ಆಕೃತಿಗಳನ್ನ ಸಮರೂಪ ಆಕೃತಿಗಳು. ಇದು ಈ ಚಾಪ್ಟರ್ ಅಲ್ಲಿ ಮೇನ್ ಆಗಿ ಇರುವಂತಹ ಅಂಶನೇ ಇದು. ಹಾಗಾಗಿ ನೀವು ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಸಮರೂಪತೆ ನಿರ್ಧಾರ ಆಗೋದೇ ಈ ಎರಡು ಅಂಶಗಳಿಂದ, ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಇದರ ಆಧಾರಿತವಾಗಿ ಪ್ರಶ್ನೆಗಳು ಕೂಡ ಬರುತ್ತೆ. ಹಾಗಾಗಿ ಉತ್ತರಿಸೋದಿಕ್ಕೆ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಅರ್ಥ ಆಯ್ತಾ? ಸೊ ಈಗ ಹಾಗಿದ್ರೆ ನಾನು ಇಲ್ಲೊಂದು ತ್ರಿಭುಜ ತಗೊಳ್ತೀನಿ. ಈ ತ್ರಿಭುಜದ ಒಂದು ಬಾಹು 3 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ತ್ರಿಭುಜ ABC ಆಯ್ತಾ? ಇನ್ನೊಂದು 4 ಸೆಂಟಿಮೀಟರ್ ಇದೆ, ಇನ್ನೊಂದು 6 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ತ್ರಿಭುಜ ತಗೊಳ್ತೀನಿ ನಾನು. ಇದ್ರದ್ದು 6 ಸೆಂಟಿಮೀಟರ್ ಇದೆ, ಇದು 8 ಸೆಂಟಿಮೀಟರ್ ಇದೆ, ಹಾಗೆ ಇದ್ರದ್ದು 12 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಇದು ತ್ರಿಭುಜ EFG ಅಂತ ತಗೊಳ್ತೀನಿ. ಓಕೆನಾ? ಹಾಗೆ 3 ಕೋನಗಳು ಅಲ್ವಾ? ಫಸ್ಟ್ ಕೋನ ಒಂದು ಎಷ್ಟಾದ್ರೂ ತಗೊಳ್ಳಿ, ಒಂದು 30 ಡಿಗ್ರಿ ಇದೆ ಅಂತ ಅಥವಾ 40 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ಆಮೇಲೆ ಇದು ಒಂದು 70 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ಇದು ಒಂದು 70 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ಆಯ್ತಾ? ಸೊ ಇಲ್ಲೇನಾಗ್ತಾ ಇದೆ? ಓಕೆ, ಸೊ ಇಲ್ಲೂ 40 ಇದೆ, ಇದು 70 ಇದೆ, ಈ ಒಂದು ಕೋನನು 70 ಡಿಗ್ರಿ ಇದೆ ಅಂತ ಅನ್ಕೊಂಡ್ರೆ, ಈಗ ನಾನು ಈ ಎರಡು ತ್ರಿಭುಜಗಳನ್ನ ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬಹುದಾ? ಹೇಳಕ್ಕಾಗಲ್ವಾ? ಅದಕ್ಕೆ ನಾನು ಯಾವ್ಯಾವ ಅಂಶಗಳನ್ನ ನೋಡ್ಬೇಕು? ಈ ತರ ಎರಡು ಚಿತ್ರವನ್ನ ಕೊಟ್ಟು ಇದು ಸಮರೂಪಿ ತ್ರಿಭುಜಗಳು ಹೌದಾ ಅಲ್ವಾ ಅಂತ ಕೇಳಿದ್ರೆ, ಇದು ನಾನು ತ್ರಿಭುಜದ ಬಗ್ಗೆ ಮಾತಾಡ್ತಾ ಇರೋದು. ಬೇರೆ ಯಾವುದೇ ಆಕೃತಿಯನ್ನ, ಬಹುಭುಜಾಕೃತಿಯನ್ನು ಕೊಟ್ಟು ಕೇಳಿದಾಗ ನಾವು ಏನನ್ನ ಗಮನಿಸ್ಬೇಕು? ನಾವು ಹೇಗೆ ಡಿಸೈಡ್ ಮಾಡೋದು ಇದು ಸಮರೂಪಿ ಹೌದೋ ಅಲ್ವೋ ಅಂತ ನಾವು ಹೇಗೆ ಡಿಸೈಡ್ ಮಾಡೋದು ಅಂತ ನೋಡೋದಿದ್ರೆ, ಇಲ್ಲಿ ಅನುರೂಪ ಕೋನಗಳು ನೋಡಿ ಸಮ ಇದೆ, ಹೌದಾ? 3 ಅನುರೂಪ ಕೋನಗಳು ಸಮ ಇದೆ. ಅಂದ್ರೆ ಕೋನ್ A ಸಮ ಕೋನ್ E ಇದೆ, ಹೌದಾ? ಹಾಗೆ ಕೋನ B ಸಮ ಕೋನ F ಇದೆ. ಆಮೇಲೆ C ಸಮ ಕೋನ್ G ಇದೆ. ಸೊ ಕೋನಗಳ ವಿಚಾರದಲ್ಲಿ ಸಮರೂಪಿ ತ್ರಿಭುಜದ ಒಂದು ಕಂಡೀಷನ್ ಅನ್ನ ಇದು ಪೂರ್ಣ ಮಾಡ್ತಾ ಇದೆ.
ಆದ್ರೆ ಇದು ಒಂದೇ ಸಾಕ ನಮ್ಗೆ ನಿರ್ಧಾರ ಮಾಡೋದಿಕ್ಕೆ? ಇಲ್ಲ ಅಲ್ವಾ? ನಾವು ಅನುಪಾತವನ್ನು ಕೂಡ ಚೆಕ್ ಮಾಡಬೇಕು. ಈಗ ಅನುಪಾತವನ್ನ ಚೆಕ್ ಮಾಡಿದ್ರೆ ಎ ಬಿ ಅನುರೂಪ ಬಾಹು ಯಾವುದು? ಇ ಎಫ್, ಹೌದಾ? ಹಾಗೆ ಬಿ ಸಿ ಅನುರೂಪ ಬಾಹು ಎಫ್ ಜಿ. ನೆಕ್ಸ್ಟ್ ಇರೋದು ಎ ಸಿ, ಅದರ ಅನುರೂಪ ಬಾಹು ಇ ಜಿ. ಸೊ ಇದರ ಅನುಪಾತಗಳು ಕೂಡ ಸಮ ಇದ್ರೆ ಅಂತಹ ಒಂದು ತ್ರಿಭುಜವನ್ನ ನಾವು ಸಮರೂಪಿ ಅಂತ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ಕೋನದ ವಿಷಯದಲ್ಲಿ ಅದು ಸಮರೂಪಿ ಹೌದು ಅನ್ನೋದನ್ನ ಪ್ರೂವ್ ಆಗ್ಬಿಟ್ಟಿದೆ. ಆದ್ರೆ ಅನುಪಾತ ಕೂಡ ಸಮ ಇರಬೇಕು. ಹಾಗಿದ್ದಾಗ ಎರಡೂ ಈಗ ಕಂಡೀಷನ್ ಅನ್ನು ಅದು ಪೂರ್ಣ ಮಾಡ್ತಾ ಇದ್ರೆ ಮಾತ್ರ ಸಮರೂಪಿ ಅಂತ ಹೇಳೋದಿಕ್ಕೆ ಸಾಧ್ಯ. ಸೊ ಇಲ್ಲಿ ನೋಡಿ, ಎ ಬಿ ಅಳತೆ ಎಷ್ಟಿದೆ? 3, ಹೌದಾ? ಇನ್ನು ಇ ಎಫ್ 6 ಇದೆ. ಆಮೇಲೆ ಬಿ ಸಿ 4 ಇದೆ, ಎಫ್ ಜಿ 8 ಇದೆ, ಎ ಸಿ ಅಳತೆ 6 ಇದೆ, ಇ ಜಿ 12 ಇದೆ. ಇದು ಎಲ್ಲದ್ರದ್ದು ಅನುಪಾತ 1/2 ಬರ್ತಾ ಇದೆ ಅಲ್ವಾ ಮಕ್ಳೇ? ಸೊ ನಾವೇನಂತ ಹೇಳ್ಬೋದು? ಈ ತರ ತ್ರಿಭುಜಗಳನ್ನ ಸಮರೂಪಿ ತ್ರಿಭುಜಗಳು ಅಂತ ಕರಿಬಹುದು. ಗೊತ್ತಾಯ್ತಾ? ಅಥವಾ ಈ ತ್ರಿಭುಜದ ಜಾಗದಲ್ಲಿ ಆಯತನೋ ಅಥವಾ ಚೌಕನೋ ಕೊಟ್ರೆ ಅದರಲ್ಲೂ ಅಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ ಈ ತರ ಕೋನ ಸಮ ಇದೆಯಾ, ಅನುರೂಪ ಕೋನಗಳ ಸಮ ಇದೆಯಾ ಅಂತ ನೋಡ್ಬೇಕು. ಅದರ ಜೊತೆನಲ್ಲಿ ಬಾಹುಗಳ ಅನುಪಾತ, ಅನುರೂಪ ಬಾಹುಗಳ ಅನುಪಾತ ಸಮ ಇದೆಯಾ ಇಲ್ವಾ ಅಂತ ನೋಡಿ, ಸಮ ಇದೆ ಹಾಗೆ ಕೋನಗಳು ಸಮ ಇದೆ ಅಂತ ಆದ್ರೆ ನಾವು ಅದನ್ನ ಸಮರೂಪಿ ಬಹುಭುಜಾಕೃತಿ ಅಂತ ನಿರ್ಧಾರ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಇದಿಷ್ಟು ವಿಷಯ ಕ್ಲಿಯರ್ ಆಗಿದ್ಯಾ? ಓಕೆ. ಈಗ ಇಲ್ಲಿ ನಮ್ಗೆ ಒಂದು ಚತುರ್ಭುಜವನ್ನ ಕೊಟ್ಟಿದ್ದಾರೆ. ಯಾವ ತರ ಚತುರ್ಭುಜ? ಇದು ಒಂದು ಸಮಾಂತರ ಚತುರ್ಭುಜ ಇದೆ, ಹಾಗೆ ಇಲ್ಲೊಂದು ಚೌಕ ಇದೆ ಅಲ್ವಾ? ಹಾಗಿದ್ರೆ ಇದೆರಡು ಸಮರೂಪಿಗಳ 4 ಬಾಹು ಇದೆ ಅಲ್ವಾ? ಸಮರೂಪಿಗಳು ಹೌದು. ಹಾಗಿದ್ಮೇಲೆ ಯಾಕೆ ಅಲ್ಲ? 4 ಬಾಹು ಇದೆ, ಹಾಗೆ 4 ಕೋನನೂ ಇದೆ, ಚತುರ್ಭುಜನೂ ಹೌದು. ಹಾಗಿದ್ಮೇಲೆ ಇದ್ಯಾಕೆ ಸಮರೂಪಿಗಳಲ್ಲ? ಯಾಕೆ ಅಲ್ಲ ಅಂತ ಅಂದ್ರೆ ಇಲ್ಲಿ ನೋಡಿ, ಅನುರೂಪ ಕೋನ ಏನಾಗಿರತ್ತೆ? ವ್ಯತ್ಯಾಸ ಇದೆ, ಹೌದಾ? ಅನುರೂಪ ಕೋನಗಳಲ್ಲೂ ವ್ಯತ್ಯಾಸ ಇದೆ. ಹಾಗೇನೆ ಅನುರೂಪ ಬಾಹುಗಳ ಅನುಪಾತ ತಗೊಂಡ್ರೆ ಎಸ್ ಪಿ, ಅದಕ್ಕೆ ಅನುರೂಪ ಯಾವುದು? ಡಿ ಎ ಅಲ್ವಾ? ಮತ್ತೆ ಎಸ್ ಆರ್, ಅದರ ಅನುರೂಪ ಬಾಹು ಡಿ ಸಿ, ಹೌದಾ? ಎಸ್ ಪಿ ಬೈ ಡಿ ಎ ಎಷ್ಟಿದೆ? ನೋಡಿ ಎಷ್ಟು ಬರುತ್ತೆ ಅಂತ. ಎಸ್ ಪಿ ಬೈ ಡಿ ಎ 1.5/3 ಅಂತ ಇದೆ, ಹೌದಾ? ನೆಕ್ಸ್ಟು ಎಸ್ ಆರ್ ಬೈ ಡಿ ಸಿ, ಇದು 1.5/3. ನೆಕ್ಸ್ಟ್ ಇರೋದು ಆರ್ ಕ್ಯೂ ಬೈ ಸಿ ಬಿ, ಇದು 1.5/3 ಇದೆ. ಪಿ ಕ್ಯೂ ಬೈ ಎ ಬಿ, ಇದು 1.5/3 ಇದೆ. ಇದೆಲ್ಲದ್ರಿದ್ದು ಉತ್ತರ 1/2 ಬರುತ್ತೆ ನಮ್ಗೆ, ಹೌದಾ? ಅಂದ್ರೆ ಅನುರೂಪ ಬಾಹುಗಳ ಅನುಪಾತ ಸಮ ಇದೆ, ಆದ್ರೂ ಕೂಡ ಇದು ಸಮರೂಪ ಅಲ್ಲ. ಯಾಕೆ ಅಲ್ಲ ಅಂತ ಅಂದ್ರೆ ಮಕ್ಳೇ ನೋಡಿ, ಇದು ಸಮಾಂತರ ಚತುರ್ಭುಜ ಆಗಿರೋದಕ್ಕೆ
ಇಲ್ಲಿ ಉಂಟಾಗ್ತಾ ಇರುವಂತಹ ಕೋನ ಏನಿದೆಯಲ್ಲ, ಇಲ್ಲಿ ಉಂಟಾಗ್ತಾ ಇರುವಂತಹ ಕೋನ, ಅದರಲ್ಲಿ ವ್ಯತ್ಯಾಸವನ್ನ ನಾವು ನೋಡಬಹುದು. ಇಲ್ಲಿ ನೋಡಿ, ಇದು 90 ಡಿಗ್ರಿ ಕೋನ ಆಗಿರತ್ತಾ? ಲಂಬ ಕೋನ ಆಗಿದೆಯಾ ಇದು? ಇಲ್ಲ ಅಲ್ವಾ? ಯಾಕೆ ಹೇಳಿ? ಲಂಬ ಕೋನ ಆಗಿರ್ಬೇಕು ಅಂದ್ರೆ ಹೀಗೆ ಇರ್ಬೇಕು, ಹೌದಾ? ಆದ್ರೆ ಅಲ್ಲಿ ಏನಾಗ್ತಾ ಇದೆ, ಹೀಗಿದೆ ಕೋನ ಅಂದ್ಮೇಲೆ ಇದು ವಿಶಾಲ ಕೋನ ಆಯ್ತು, ಲಂಬ ಕೋನ ಆಗಿಲ್ಲ ಅಲ್ವಾ? ಆಮೇಲೆ ಈ ಕಡೆ ಬರೋದು ಲಘು ಕೋನ ಆಯ್ತು. ಹಾಗಾಗಿ ಇದೇನಾಗತ್ತೆ, ಕೋನಗಳಲ್ಲಿ ವ್ಯತ್ಯಾಸ ಇರೋದಕ್ಕೆ ನಾವೇನಂತ ಹೇಳ್ತೀವಿ, ಇದು ಈ ಒಂದು ಎರಡು ಚತುರ್ಭುಜಗಳು ಸಮರೂಪಿ ಅಲ್ಲ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಹೇಗೆ ನಾವು ಆ ನಾವು ಏನು ಕಂಡೀಷನ್ ಅನ್ನ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಯ್ತಾ ಮಕ್ಳೇ? ಓಕೆ, ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ ನೋಡಿ. ಎಲ್ಲ ವೃತ್ತಗಳು ಸರ್ವ ಸಮ ಆಗಿರತ್ತಾ ಅಥವಾ ಸಮರೂಪ ಆಗಿರತ್ತಾ? ನಾವೇನಂತ ನೋಡಿದೀವಿ? ವೃತ್ತಗಳು, ವೃತ್ತ ಹೀಗೆ, ಈಗ ಇದೊಂದು ವೃತ್ತ ಅಂತ ಅನ್ಕೊಂಡ್ರೆ, ನೆಕ್ಸ್ಟ್ ಇಲ್ಲೊಂದು ಇಷ್ಟು ದೊಡ್ಡ ವೃತ್ತ ತಗೊಳ್ತೀನಿ. ಇದೆಲ್ಲದು ಸರ್ವಸಮನ? ಸರ್ವಸಮ ಆಗಿರ್ಬೇಕು ಅಂದ್ರೆ ಅಲ್ಲಿ ಏನ್ ಕಂಡೀಷನ್ ಇದೆ? ಈಗ ವೃತ್ತದ ವಿಷಯದಲ್ಲಿ ಬಂದ್ರೆ ಅದು ಸರ್ವಸಮ ವೃತ್ತ ಆಗಿರ್ಬೇಕು ಅಂತ ಅಂದ್ರೆ ಅದರ ತ್ರಿಜ್ಯ ಸಮನಾಗಿರ್ಬೇಕು ಅಲ್ವಾ? ಎಲ್ಲಾ ವೃತ್ತದ ತ್ರಿಜ್ಯ ಸಮನಾಗಿದ್ರೆ ಆಗ ಸರ್ವಸಮ ವೃತ್ತಗಳು ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ತ್ರಿಜ್ಯ ಸೇಮ್ ಇದೆಯಾ? ಈ ಮೂರು ತ್ರಿಭುಜದಲ್ಲಿ ತ್ರಿಜ್ಯ ಸೇಮ್ ಇದೆಯಾ? ಇಲ್ಲ ಅಲ್ವಾ ಮಕ್ಳೇ? ನಮ್ಗಿಲ್ಲಿ ಬೇರೆ ಬೇರೆ ತ್ರಿಜ್ಯ ಕಾಣಿಸ್ತಾ ಇದೆ. ಹಾಗಿದ್ಮೇಲೆ ಇಲ್ಲಿ ನಾವು ಅಂದ್ರೆ ಗಾತ್ರದಲ್ಲಿ ವ್ಯತ್ಯಾಸ ಇದೆ ಅಂತ ಆಯ್ತು, ಹೌದಾ? ಸರ್ವಸಮ ಆಗಿರ್ಬೇಕು ಅಂದ್ರೆ ಸಮನಾದಂತಹ ಆಕಾರ ಇರಬೇಕು, ಹಾಗೆ ಸಮನಾದ ಗಾತ್ರವೂ ಕೂಡ ಇರಬೇಕು, ಆಯ್ತಾ? ಈಗ ಇಲ್ಲಿ ನೋಡೋದಾದ್ರೆ ಆಕಾರ ಒಂದೇ ತರ ಇದೆ, ರೌಂಡ್ ಶೇಪ್ ಅಲ್ಲೇ ಇದೆ, ಆದ್ರೆ ಗಾತ್ರ ಬೇರೆ ಬೇರೆ ಇರೋದಕ್ಕೆ ಇದು ಸರ್ವಸಮ ಅಲ್ಲ, ಆದ್ರೆ ಸಮರೂಪಿ ವೃತ್ತಗಳು. ಹಾಗಾಗಿ ನಮ್ಮ ಉತ್ತರ ಯಾವ್ದಾಗಿರ್ಬೇಕು? ಸಮರೂಪ ಆಗಿರತ್ತೆ. ಅದೇ ತರ ವರ್ಗವನ್ನ ನೋಡಿದ್ರೆ ವರ್ಗಗಳೆಲ್ಲದೂ ಸರ್ವಸಮ ಆಗಿರತ್ತಾ? ಇಲ್ಲಿ ಇವಾಗಷ್ಟೇ ಹೇಳಿದ ಕಾನ್ಸೆಪ್ಟ್ ಅನ್ನೇ ನಾವು ಅಪ್ಲೈ ಮಾಡಿದ್ರೆ ನೋಡಿ, ನಾನು ಈ ತರ ಬೇರೆ ಬೇರೆ ಸೈಜಿನ ವರ್ಗಗಳನ್ನ ತಗೊಳ್ತೀನಿ, ಆಯ್ತಾ? ಇನ್ನೊಂದು ಇಷ್ಟು ದೊಡ್ಡದಿದೆ ಅಂತ ಅನ್ಕೊಳ್ಳೋಣ. ಸೊ ಇದೆಲ್ಲ ಬೇರೆ ಬೇರೆ ಗಾತ್ರದ ವರ್ಗಗಳು ಅಲ್ವಾ ಮಕ್ಳೇ? ಹಾಗಾಗಿ ನಾವೇನಂತ ಹೇಳ್ಬಹುದು, ಆಕಾರ ಸೇಮ್ ಇರೋದಕ್ಕೆ, ಹಾಗೆ ಇವು ಅನುರೂಪ ಬಾಹುಗಳ ಅನುಪಾತವನ್ನ ತಗೊಂಡ್ರೆ ಅದು ಕೂಡ ನಮ್ಗೆ ಸೇಮ್ ಬರುತ್ತೆ. ಅದರ ಜೊತೆಯಲ್ಲಿ ಅನುರೂಪ ಕೋನಗಳು ಸೇಮ್ ಬರೋದಕ್ಕೆ ನಾವೇನಂತ ಹೇಳ್ಬಹುದು, ಈ ಒಂದು ವರ್ಗಗಳು, ಎಲ್ಲ ವರ್ಗಗಳು, ನಾವು ಜನರಲ್ ಆಗಿ ಹೇಳೋದಿದ್ರೆ ಎಲ್ಲ ವರ್ಗಗಳು ಸಮರೂಪಿಗಳಾಗಿರತ್ತೆ, ಸರ್ವಸಮ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ಅದು ಯಾವುದೇ ಆಕೃತಿ ಆದ್ರೂ ಅಷ್ಟೇನೆ, ಗಾತ್ರ ಮತ್ತೆ ಆಕಾರ ಎರಡೂ ಸೇಮ್ ಇದ್ರೆ ನಾವು ಅದನ್ನ ಸರ್ವಸಮ ಅಂತ ಹೇಳ್ತೀವಿ. ಗಾತ್ರದಲ್ಲಿ ವ್ಯತ್ಯಾಸ ಇದ್ದು ಆಕಾರ ಸೇಮ್ ಇದ್ರೆ ನಾವು ಅದನ್ನ ಸಮರೂಪ ಅಂತ ಹೇಳ್ತೀವಿ, ಆಯ್ತಾ? ಹಾಗಿದ್ರೆ ಮೂರನೇ ಪ್ರಶ್ನೆಗೆ ಉತ್ತರ ಏನಾಗಿರಬಹುದು? ಈಗ ಇದೆರಡು ಸಮರೂಪತೆ ಆಧಾರದ ಮೇಲೆ ನಾವು ಮಾತಾಡಿರೋದು. ನಾನು ಮತ್ತೆ ಸರ್ವಸಮತೆ ಏನು, ಸಮರೂಪತೆ ಏನು ಅನ್ನೋದನ್ನು ಇವಾಗಷ್ಟೇ ಹೇಳ್ದೆ ಅಲ್ವಾ? ಸೊ ಮೂರನೇ ಪ್ರಶ್ನೆಗೆ ಉತ್ತರ ಏನಿರಬಹುದು ಮಕ್ಕಳೇ? ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ಅಂತ ಹೇಳ್ತಾ ಇದ್ದಾರೆ. ಸಮ ದ್ವಿಬಾಹುನ ಅಥವಾ ಸಮಬಾಹು ತ್ರಿಭುಜಗಳ? ಸಮ ದ್ವಿಬಾಹು ಅಂದ್ರೆ ಅರ್ಥ ಏನು? ಒಂದು ಎರಡು ತ್ರಿಭುಜವನ್ನ ತಗೊಂಡ್ರೆ
ಎರಡು ತ್ರಿಭುಜಗಳನ್ನ ತಗೊಂಡ್ರೆ ಅದರಲ್ಲಿ ಎರಡು ಬಾಹುಗಳು ಸಮ ಇದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಅದನ್ನೇ ಅಲ್ವಾ ಸಮದ್ವಿಬಾಹು ಅಂತ ಕರೆಯೋದು. ಈಗ ನೋಡಿದ್ರೆ ಎರಡು ಬಾಹುಗಳು ಸಮ ಇದೆ ಅಂತ ಆಯ್ತು. ಹಾಗಿದ್ರೆ ಇದು ಸಮರೂಪಿ ತ್ರಿಭುಜಗಳಾಗೋದಿಕ್ಕೆ ಸಾಧ್ಯ ಇದೆಯಾ? ಎರಡು ಬಾಹು ಸಮ ಇದ್ದು ಮೂರನೇ ಬಾಹುವಿನಲ್ಲಿ ಎರಡು ತ್ರಿಭುಜದ್ದು ಮೂರನೇ ಬಾಹು ವ್ಯತ್ಯಾಸ ಇರಬಹುದು ಅಲ್ವಾ ಮಕ್ಳೇ? ಹಾಗಿದ್ಮೇಲೆ ನಾವು ಇದನ್ನ ಸಮರೂಪಿ ಅಂತ ಕರೆಯೋದಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದ್ರೆ ಸಮಬಾಹುವಿನಲ್ಲಿ ಏನಾಗತ್ತೆ, ಮೂರು ಬಾಹುಗಳು ಅನುರೂಪ ಬಾಹುಗಳು ಸಮ ಇರತ್ತೆ ಅಲ್ವಾ? ಮೂರು ಬಾಹುಗಳು ಸಮ ಇದೆ ಅಂದ್ರೆ ಅರ್ಥ ಏನು? ತ್ರಿಭುಜದಲ್ಲಿ ಮೂರು ಕೋನಗಳು ಕೂಡ ಸಮ ಆಗಿರತ್ತೆ. ಕೋನ ಅನುರೂಪ ಕೋನ ಸಮ ಇದೆ, ಅನುರೂಪ ಬಾಹುಗಳು ಸಮ ಇದೆ ಅಂತ ಅಂದ್ರೆ ಅದನ್ನ ನಾವು ಸಮರೂಪ ತ್ರಿಭುಜ ಅಂತ ಕರಿಬಹುದು. ಹಾಗಾಗಿ ಇಲ್ಲಿ ಮೂರನೇ ಇದಕ್ಕೆ ಉತ್ತರ ಏನಾಗತ್ತೆ? ಸಮ ಬಾಹು ತ್ರಿಭುಜ. ಆಯ್ತಾ? ಇನ್ನು ನಾಲ್ಕನೇದು ಬಹುಭುಜಾಕೃತಿ ಸಮರೂಪ ಆಗೋದಿಕ್ಕೆ ಇರುವಂತಹ ಕಂಡೀಷನ್. ನಾನು ಎರಡು ಕಂಡೀಷನ್ ಅನ್ನ ಮುಂಚೆ ಏನು ತಿಳಿಸಿದ್ನಲ್ಲ ನಿಮ್ಗೆ, ಅದೇ ಕಂಡೀಷನ್ ಅನ್ನ ಇಲ್ಲಿ ಮತ್ತೆ ಪ್ರಶ್ನೆ ಮೂಲಕ ಅವರು ಕೇಳ್ತಾ ಇದ್ದಾರೆ. ಏನ್ ಉತ್ತರ ಇರಬಹುದು ಮಕ್ಕಳ ಇದಕ್ಕೆ? ಅನುರೂಪ ಕೋನ ಹೇಗಿರ್ಬೇಕು, ಹಾಗೆ ಅನುರೂಪ ಬಾಹುಗಳು ಹೇಗಿರ್ಬೇಕು? ಅನುರೂಪ ಕೋನಗಳು ಸಮಾನುಪಾತದಲ್ಲಿರ್ಬೇಕು, ಆಮೇಲೆ ಅನುರೂಪ ಬಾಹುಗಳು ಸಮ ಇರ್ಬೇಕು ಅಲ್ವಾ? ಹೌದಾ? ಅನುರೂಪ ಕೋನಗಳ ಅನುಪಾತ ಸಮ ಇರ್ಬೇಕಾ, ಅಥವಾ ಅನುರೂಪ ಬಾಹುಗಳ ಅನುಪಾತ ಸಮ ಇರ್ಬೇಕಾ? ಯೋಚನೆ ಮಾಡಿ. ಅನುರೂಪ ಕೋನಗಳು ಸಮ ಆಗಿರ್ಬೇಕು, ಆಮೇಲೆ ಅನುರೂಪ ಬಾಹುಗಳು ಏನಿರ್ಬೇಕು, ಸಮಾನುಪಾತದಲ್ಲಿದ್ರೆ ಅಂತಹ ಕೋನಗಳನ್ನ ನಾವೇನಂತ ಹೇಳ್ತೀವಿ? ಅಂತಹ ಬಹುಭುಜಾಕೃತಿಯನ್ನ ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ ಅಲ್ವಾ? ಹಾಗಾಗಿ ಫಸ್ಟ್ ನಮ್ಗೆ ಇಲ್ಲಿ ಬ್ಲ್ಯಾಂಕ್ ಅಲ್ಲಿ ಸಮ ಅನ್ನುವಂತಹ ಉತ್ತರವನ್ನ ನಾವು ಬರಿಬೇಕಾಗತ್ತೆ. ಆಮೇಲೆ ಸಮಾನುಪಾತ. ಆಯ್ತಾ? ಎಷ್ಟು ಜನ ಇದನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ? ನೀವು ಕರೆಕ್ಟ್ ಆಗಿ ಪಾಠವನ್ನು ಕೇಳ್ತಾ ಇದ್ದೀರಾ ಅಂತ. ಹಾಗಿದ್ರೆ ನಾವಿವಾಗ ಅಭ್ಯಾಸ ಮಾಡ್ತಾ ಇರೋದು ತ್ರಿಭುಜಗಳ ಬಗ್ಗೆ ಅಲ್ವಾ? ಸೊ ತ್ರಿಭುಜಗಳು ಸಮರೂಪಿ ಆಗ್ಬೇಕು ಅಂದ್ರೆ ಏನೇನು ಕಂಡೀಷನ್ ಇರತ್ತೆ ಅಂತ ನೋಡೋದಿದ್ರೆ, ಇಲ್ಲೂ ಕೂಡ ಹೊಸ್ತ್ಯಾವ ಕಂಡೀಷನ್ನು ಇಲ್ಲ. ನಾವಿಷ್ಟೊತ್ತು ಏನು ಹೇಳ್ತಾ ಬಂದ್ನೋ ಅದೇ ಸೇಮ್ ಕಂಡೀಷನ್ ಇದಕ್ಕೂ ಕೂಡ ಅಪ್ಲೈ ಆಗತ್ತೆ. ಅನುರೂಪ ಕೋನಗಳು ಸಮ ಇರಬೇಕು, ಹಾಗೆ ಅನುರೂಪ ಬಾಹುಗಳ ಅನುಪಾತ ಸಮ ಇರಬೇಕು. ಯಾಕಂದ್ರೆ ತ್ರಿಭುಜವು ಕೂಡ ಒಂದು ಬಹುಭುಜಾಕೃತಿನೇ ಅಲ್ವಾ? ಹಾಗಾಗಿ ಬಹುಭುಜಾಕೃತಿ ಸಮರೂಪ ಆಗೋದಿಕ್ಕೆ ಯಾವ ಕಂಡೀಷನ್ಗಳು ಇರತ್ತೋ ಅದೇ ಇದಕ್ಕೂ ಕೂಡ ಇರತ್ತೆ. ಆದ್ರೆ ನಾವು ಇಲ್ಲಿ ಅಭ್ಯಾಸ ಮಾಡ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ತ್ರಿಭುಜಗಳಾಗಿರೋದಕ್ಕೆ ನಾವ್ ಇನ್ನೊಂದ್ಸಲ ಅದನ್ನ ನೋಡಿ ಮುಂದಕ್ಕೆ ಹೋಗೋಣ. ಸೊ ಇಲ್ಲೇನ್ ಹೇಳತ್ತೆ? ಅನುರೂಪ ಕೋನಗಳು ಸಮ ಆಗಿರ್ಬೇಕು, ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರ್ಬೇಕು, ತ್ರಿಭುಜಗಳು ಸಮರೂಪ ಆಗ್ಬೇಕು ಅಂತ ಅಂದ್ರೆ. ಹಾಗಿದ್ರೆ ಎಲ್ಲಾ ಸಮರೂಪ ಆಕೃತಿಗಳು ಸರ್ವಸಮ ಆಕೃತಿಗಳಾಗಿರತ್ತಾ? ಇಲ್ಲ ಅಲ್ವಾ? ಇವಾಗ ನೀವು ಇಲ್ಲೇನೆ ಎರಡು ಚಿತ್ರವನ್ನ ನೋಡ್ತಾ ಇದ್ದೀರಾ. ಎರಡರಲ್ಲೂ ಟೆಡ್ಡಿ ಬೇರ್ ಇದೆ, ಹೌದಾ? ಈ ಮೊದಲನೇ ಚಿತ್ರದಲ್ಲಿ ಫಸ್ಟ್ ಟೆಡ್ಡಿ ಬೇರ್ ಏನಿದೆಯಲ್ಲ ಅದು ಸ್ವಲ್ಪ ಸಣ್ಣದಿದೆ, ಎರಡನೆಯದು ಚೂರು ದುಮ್ಮಕ್ಕಿದೆ, ದೊಡ್ಡಕ್ಕಿದೆ, ಹೌದಾ? ಹಾಗಿದ್ಮೇಲೆ ಇದೆರಡು ಸರ್ವಸಮ ಆಯ್ತಾ? ಇಲ್ಲ. ಅದೇ ನೀವು ಈ ಎರಡನೇ ಚಿತ್ರದಲ್ಲಿ ನೋಡಿದ್ರೆ ಇದರ ಸೈಜ್ ಅಂದ್ರೆ ಮೊದಲನೇ ಟೆಡ್ಡಿ ಬೇರ್ನ ಸೈಜ್ ಮತ್ತೆ ಎರಡನೇ ಟೆಡ್ಡಿ ಬೇರ್ನ ಸೈಜ್ ಸೇಮ್ ಇದೆ, ಹೌದಾ? ಹಾಗಾಗಿ ನಾವು ಇದನ್ನ ಸರ್ವಸಮ ಅಂತ ಹೇಳ್ತೀವಿ. ಆದ್ರೆ ಇದು ಸಮರೂಪಿನೇ, ಹೌದಾ? ಇದು ಇದ್ರ ಥರಾನೇ ಇದೆ, ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವು ಇದನ್ನು ಕೂಡ ಸಮರೂಪಿ ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಹೇಳ್ತಾರೆ? ಸಮರೂಪ ಆಕೃತಿಗಳೆಲ್ಲದೂ ಸರ್ವಸಮ ಆಗ್ಬೇಕು ಅಂತೇನೂ ಇಲ್ಲ.
ಆದ್ರೆ ಸರ್ವಸಮ ಆಕೃತಿಗಳೆಲ್ಲದೂ ಸಮರೂಪ ಆಕೃತಿಗಳಾಗಿರತ್ತೆ. ಆಯ್ತಾ? ಇದರ ಆಧಾರದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ನೋಡೋದಿದ್ರೆ ಇಲ್ಲೇನಂತ ಕೇಳ್ತಾ ಇದ್ದಾರೆ, ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಮ್ಗಿವಾಗ ಗೊತ್ತಿರೋದೇನು? ತ್ರಿಭುಜಗಳು ಸಮರೂಪಿ ಆಗಿದ್ರೆ, ಆಮೇಲೆ ಇನ್ನೊಂದು ಮಕ್ಳೇ, ಸಮರೂಪ ತ್ರಿಭುಜ ಅಂತ ಬರೆಯೋದನ್ನ ನಾವು ಹೇಗೆ, ಈಗ ಸರ್ವಸಮತೆ ಬರೆಯೋದಿಕ್ಕೆ ಒಂದು ಗುರುತಿದೆ ಅಲ್ವಾ, ಚಿಹ್ನೆಯನ್ನ ನಾವು ಬಳಸ್ತೀವಿ. ಅದೇ ತರ ಸಮರೂಪಿ ಅಂತ ಬರೆಯೋದಿಕ್ಕೆ, ಎರಡು ತ್ರಿಭುಜಗಳು ಸಮರೂಪ ಅಂತ ಬರೆಯೋದಿಕ್ಕೆ ನಾವೇನ್ ಇಲ್ಲೂ ಕೂಡ ಒಂದು ಚಿಹ್ನೆಯನ್ನ ಬಳಸ್ತೀವಿ. ಅದೇನು ಅಂದ್ರೆ, ಈಗ ಮೊದಲನೇದು ತ್ರಿಭುಜ ABC ಇದೆ, ಹೌದಾ? ಇದು ಸಮರೂಪ ಅಂತ ಹೇಳೋದಿಕ್ಕೆ ನಾವೇನಂತ ಬಳಸ್ತೀವಿ? ಈ ರೀತಿಯಾಗಿ ಎಸ್ ಬರಿತೀವಲ್ಲ, ಅದನ್ನೇ ಅಡ್ಡವಾಗಿ ಬರೆದ್ರೆ ಆಯ್ತು. ಅಂದ್ರೆ ನಾವು ಎಸ್ ಅನ್ನ ಹೀಗೆ ಉದ್ದದಲ್ಲಿ ಬರಿತೀವಲ್ಲ, ಅದನ್ನ ಅಡ್ಡದಲ್ಲಿ ಬರೆದ್ರೆ ಅದು ಸಮರೂಪಿ ಅನ್ನೋದನ್ನ ಸೂಚಿಸುತ್ತೆ. ಆಯ್ತಾ? ನಾವು ಸರ್ವಸಮತೆಯನ್ನ ಹೇಗ್ ಬರಿತೀವಿ? ಈ ಒಂದು ಎಸ್ ಆದ್ಮೇಲೆ ಕೆಳಗಡೆಗೆ ಸಮ ಚಿಹ್ನೆ ಬರುತ್ತೆ ಅಲ್ವಾ? ಆದ್ರೆ ಸಮರೂಪಿ ಬರೆಯುವಾಗ ಆ ಸಮ ಚಿಹ್ನೆ ಇರಲ್ಲ, ಜಸ್ಟ್ ಎಸ್ ಇರತ್ತೆ. ಅದಿದೆ ಅಂದ್ರೆ ಅರ್ಥ ಈ ತರ ಇದೆ ಅಂದ್ರೆ, ನೀವೆಲ್ಲಾದ್ರೂ ಈ ತರ ಬರ್ದಿರೋದನ್ನ ನೋಡಿದ್ರೆ ಅದರ ಅರ್ಥ ಆ ಎರಡು ಆಕೃತಿಗಳು ಸಮರೂಪವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಯ್ತಾ? ಸೊ ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿ. ಸಮರೂಪಿ ಆಗಿದೆ ಅಂದ್ರೆ ಅರ್ಥ ಏನು ಮಕ್ಳೇ? ಅನುರೂಪ ಕೋನಗಳು ಸಮ, ಹಾಗೆ ಅನುರೂಪ ಬಾಹುಗಳ ಅನುಪಾತ ಕೂಡ ಸಮ ಇರುತ್ತೆ ಅಂತ ಆಯ್ತು, ಹೌದಾ? ನೋಡಿ, ಅನುರೂಪ ಬಾಹುವನ್ನ ನಾವು ಹೇಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಎರಡೂ ತ್ರಿಭುಜದ ಒಂದು ಪಾಯಿಂಟ್ ಇಂದನೇ ಶುರು ಮಾಡಿ. ಅಂದ್ರೆ ಶೃಂಗ, ಒಂದೇ ಶೃಂಗದಿಂದ ಶುರು ಮಾಡಿದ್ರೆ ಹೀಗೆ ಆದ್ರೂ ಹೋಗ್ಬಹುದು ಅಥವಾ ಹೀಗಾದ್ರೂ ಬರಬಹುದು. ಆಯ್ತಾ? ಸೊ ನಾನು ಈ ರೀತಿಯಾಗಿ ತಗೊಳ್ತಾ ಹೋಗ್ತೀನಿ. AB ಫಸ್ಟ್ ತಗೊಂಡ್ರೆ AB ಗೆ ಹೋಲಿಕೆ ಇರುವಂತಹದ್ದು PQ ಅಲ್ವಾ? ಸೊ ಅದರ ಅನುಪಾತ ಸಮ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದ್ವಿ, ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಲ್ವಾ? ಹಾಗಾಗಿ ನೆಕ್ಸ್ಟ್ ಇರೋದು BC. ಅದೇ ತರ ಇಲ್ಲೂ ಕೂಡ QR ಸಮ. Cಗೆ ಬಂದ್ಬಿಟ್ಟಿದ್ದೀವಿ ನಾವು, ನಮ್ಗೆ ಈಗ ಮನೆಗೆ ವಾಪಸ್ ಹೋಗ್ಬೇಕು. ಆಯ್ತಾ? ಸೊ ಇದೇನಾಗತ್ತೆ, CA ಡಿವೈಡೆಡ್ ಬೈ RP ಅಥವಾ PR. ಅದು ಎರಡು ಒಂದೇನೆ, ಏನು ತೊಂದರೆ ಇಲ್ಲ. ಮೊದಲು P ಬಂದು ಆಮೇಲೆ R ಬಂದ್ರೇನು ಒಂದೇನೆ, RP ಬರೆದ್ರೂ ಒಂದೇನೆ. ಇಲ್ಲೂ ಅಷ್ಟೇ, CA ಬದಲು AC ಅಂತ ಬರೆದ್ರೂ ಏನು ತಪ್ಪಿಲ್ಲ. ಆಯ್ತಾ? ಎರಡು ಕರೆಕ್ಟ್ ಆಗಿರೋದೇನೆ. ಆದ್ರೆ ನೀವು ಬರೆಯುವಾಗ ಇಲ್ಲಿ CA ಬದಲಿಗೆ BA ಬರೆದ್ರೆ ಅದು ತಪ್ಪಾಗತ್ತೆ. ಸೊ ಅದ್ರ ಕಡೆಗೆ ಲಕ್ಷ್ಯ ಇರಲಿ. AB divided by PQ, BC divided by QR, PR divided by AC ಇದೇ ಬರಬೇಕು. ಎಲ್ಲಿದೆ ಅದು ಆಯ್ಕೆಯಲ್ಲಿ? ನಮ್ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವ ಆಯ್ಕೆಯಲ್ಲಿದೆ? ಮೊದಲನೇದ್ರಲ್ಲಿ AB by PQ ಇದೆ, ನೆಕ್ಸ್ಟ್ BC by PR ಇದೆ, ನೆಕ್ಸ್ಟ್ BC by QR ಬರಬೇಕು. ಬಟ್ ಇಲ್ಲಿ PR ಬಂದಿದೆ, ಹಾಗಾಗಿ ಇದು ಆಯ್ಕೆ ಅಲ್ಲ. ಇನ್ನು ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ AB by PR ಬಂದ್ಬಿಟ್ಟಿದೆ ಇಲ್ಲಿ, ಇದು ಅನುರೂಪ ಬಾಹುಗಳೇ ಅಲ್ಲ, ಹೌದಾ? ಸೊ ಇದು ನೋಡಿದ ತಕ್ಷಣನೇ ಗೊತ್ತಾಗೋಯ್ತು, ಇದು ನಮ್ಮ ಆಯ್ಕೆ ಅಲ್ಲ.
ಕಾಣಿಸ್ತಾ ಇದೆಯಾ ಮಕ್ಳೇ? ಸೊ ಇಲ್ಲಿ ಫೋರ್ತ್ ಆಪ್ಷನ್ ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತಾ? ಈ ಒಂದು ಸಮರೂಪತೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಿಕ್ಕೆ ಗ್ರೀಕ್ ವಿಜ್ಞಾನಿ ಥೇಲ್ಸ್ ಅನ್ನುವರು ಏನ್ ಮಾಡಿದ್ದಾರೆ, ಒಂದು ಪ್ರಮೇಯವನ್ನ, ಮ್ಯಾಥಮೆಟಿಷಿಯನ್ ಅವ್ರೇನ್ ಮಾಡಿದ್ದಾರೆ, ಒಂದು ಪ್ರಮೇಯವನ್ನ ನಮ್ಗೆ ಕೊಟ್ಟಿದ್ದಾರೆ. ಆ ಪ್ರಮೇಯವನ್ನ ಮೂಲ ಸಮಾನುಪಾತತೆ ಪ್ರಮೇಯ ಅಂತಾನೂ ಕರಿತೀವಿ. ಅದರ ಒಂದು ಹೇಳಿಕೆ ಏನಿದೆ ಅಂದ್ರೆ, ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತವು ಯಾವಾಗಲೂ ಒಂದೇ ಆಗಿರುತ್ತದೆ ಅನ್ನೋದು ಅವರ ಪ್ರಮೇಯದ ಹೇಳಿಕೆ. ಸಮಕೋನೀಯ ತ್ರಿಭುಜ ಅಂದ್ರೆ ಏನು ಮಕ್ಕಳೇ? ಒಂದು ತ್ರಿಭುಜದಲ್ಲಿ ಮೂರು ಕೋನಗಳು ಅನುರೂಪ, ಅಂದ್ರೆ ಎರಡು ತ್ರಿಭುಜವನ್ನು ನಾವು ತಗೊಂಡಾಗ ಆ ಎರಡು ತ್ರಿಭುಜದ ಮೂರು ಅನುರೂಪ ಕೋನಗಳು ಸಮ ಆಗಿದ್ರೆ ಸೊ ಈ ತರ ತ್ರಿಭುಜಗಳನ್ನ ನಾವೇನಂತ ಹೇಳ್ತೀವಿ? ಸಮಕೋನೀಯ ತ್ರಿಭುಜಗಳು ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ಅನುರೂಪ ಕೋನಗಳು ಸಮ ಇರತ್ತೆ ಅಂದ್ರೆ ಅರ್ಥ ಏನು? ಅನುರೂಪ ಬಾಹುಗಳು ಕೂಡ ಸಮ ಇರತ್ತೆ ಅಂತ ಆಯ್ತು. ಅಂದ್ರೆ ಯಾವುದೇ ಒಂದ್ ತ್ರಿಭುಜದಲ್ಲಿ, ಈಗ ಒಂದ್ ತ್ರಿಭುಜದಲ್ಲಿ ಮೂರು ಕೋನಗಳು ಸಮ ಇದೆ ಅಂತ ಅಂದ್ರೆ ಅದು ಸಮಕೋನೀಯ ತ್ರಿಭುಜ ಆಗಿರತ್ತೆ ಅಲ್ವಾ? ಸಮಕೋನ ಇದೆ ಅಂದ್ರೆ ಆ ಬಾಹುಗಳು ಕೂಡ ಸಮ ಇರತ್ತೆ. ಹೌದಾ? ಅದೇ ತರ ಅದನ್ನ ಇನ್ನೊಂದು ತ್ರಿಭುಜಕ್ಕೆ ಹೋಲಿಸಿದಾಗ ಅಲ್ಲಿ ನಾವೇನಂತ ನೋಡ್ಬಹುದು, ಅದು ಎರಡರ ಅನುಪಾತ, ಬಾಹುಗಳ ಅನುಪಾತವನ್ನ ನಾವು ತಗೊಂಡ್ರೆ ಅದೇನಿರುತ್ತೆ, ಇದು ಒಂದು ಸಮಕೋನೀಯ, ಇದು ಒಂದು ಸಮಕೋನೀಯ ಅಂತ ತಗೊಂಡ್ರೆ ಇದರ ಬಾಹುಗಳ ಅನುಪಾತ ಏನಿರತ್ತಲ್ಲ ಅದು ಸಮ ಇರತ್ತೆ ಅಂತ ಅವರು ಹೇಳೋದು. ಆಯ್ತಾ? ಅದನ್ನೇ ಇನ್ನೊಂಚೂರು ವಿಸ್ತಾರ ಮಾಡಿ ನೋಡೋದಿದ್ರೆ, ಅದರ ಪ್ರಮೇಯವನ್ನ ನೋಡೋದಿದ್ರೆ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದು ಒಂದು ಪ್ರಮೇಯ. ಅದು ಹೇಗೆ ಅಂತ ಇಲ್ಲಿ ಚಿತ್ರವನ್ನ ನೋಡಿದ್ರೆ,
ಇದೊಂದು ತ್ರಿಭುಜ. ಪಿ ಕ್ಯೂ ಆರ್ ಅನ್ನೋದು ಒಂದು ಇದು ಒಂದು ತ್ರಿಭುಜ. ಹೌದಾ? ಪಿ ಕ್ಯೂ ಆರ್ ಅನ್ನೋದು ಕಾಣಿಸ್ತಾ ಇದೆಯಾ? ಈ ತ್ರಿಭುಜಕ್ಕೆ ಈ ಎರಡು ಬಾಹುಗಳಲ್ಲಿ ಒಂದೊಂದು ಬಿಂದುವನ್ನ ಸೇರೋ ತರ ಒಂದು ಸಮಾಂತರ ರೇಖೆಯನ್ನ ಹೀಗೆ ಎಳೆದಾಗ, ಅಂದ್ರೆ ಅದು ಯಾವುದಕ್ಕೆ ಸಮಾಂತರ? ಈ ಕೆಳಗಡೆ ಕ್ಯೂ ಆರ್ ಅನ್ನೋದಕ್ಕೆ ಸಮಾಂತರವಾಗಿದೆ. ಹೌದಾ? ಈ ಎರಡು ರೇಖೆಗಳು ಸಮಾಂತರ ರೇಖೆಗಳು. ಏನು ಸಮಾಂತರ ರೇಖೆ ಅಂದ್ರೆ ಸೇಮ್ ಅಂತರದಲ್ಲಿ ಅದು ಚಲಿಸ್ತಾ ಇರುತ್ತೆ. ಹೌದಾ? ಎಷ್ಟೇ ಅದನ್ನ ಬೆಳೆಸಿದ್ರು ಅದು ಯಾವತ್ತೂ ಒಂದನ್ನೊಂದು ಭೇಟಿ ಆಗೋದೇ ಇಲ್ಲ, ಅಥವಾ ಒಂದನ್ನೊಂದು ಛೇದಿಸೋದಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಅದು ಎರಡರ ಮಧ್ಯದಲ್ಲಿ ಯಾವಾಗ್ಲೂ ಸೇಮ್ ಅಂತರ ಇರುತ್ತೆ. ಅಂತಹ ರೇಖೆಗಳನ್ನ ಸಮಾಂತರ ರೇಖೆಗಳು ಅಂತ ಹೇಳ್ತೀವಿ. ಸೊ ಆ ತರ ಒಂದು ರೇಖೆಯನ್ನ ಈ ಒಂದು ತ್ರಿಭುಜಕ್ಕೆ ಎಳೆದಾಗ, ಅಂದ್ರೆ ಇನ್ನೆರಡು ಬಾಹುಗಳಿಗೆ ಅದು ಒಂದು ಬಿಂದುವಿನಲ್ಲಿ ಸೇರೋ ತರ ಹೀಗೆ ಎಳೆದಾಗ ಅದು ಏನ್ ಮಾಡತ್ತಂತೆ, ಈ ತ್ರಿಭುಜವನ್ನ ಇದು ಕಟ್ ಮಾಡ್ತಾ ಇದೆ. ಹೌದಾ? ಈ ಲೈನ್ ಕಟ್ ಮಾಡ್ತಾ ಇದೆ ಹೀಗೆ. ಇದು ಒಂದು ಸಪ್ರೇಟ್ ತ್ರಿಭುಜದ ತರ ಕಾಣಿಸ್ತಾ ಇಲ್ವಾ? ಹೀಗೆ ಕಟ್ ಮಾಡಿದಾಗ, ಮುಂಚೆ ಈ ತರ ಇತ್ತು, ಇಲ್ಲಿಂದ ಹೀಗೆ ಕಟ್ ಮಾಡಿದಾಗ ಇದು ಒಂದು ತ್ರಿಭುಜ ಆಯ್ತು, ಚಿಕ್ಕ ತ್ರಿಭುಜ. ಇದು ಒಂದು ದೊಡ್ಡ ಮುಂಚೆ ಇದ್ದಂತಹ ತ್ರಿಭುಜ. ಹೀಗೆ ಕಟ್ ಮಾಡಿದಂತಹ ತ್ರಿಭುಜ ಸಿಕ್ಕ ಮೇಲೆ ಅದೇನ್ ಹೇಳತ್ತೆ, ಇಲ್ಲಿ ಇದನ್ನ ಎಕ್ಸ್ ಅಂತ ತಗೊಂಡ್ರೆ, ಇದನ್ನ ವೈ ಅಂತ ತಗೊಂಡ್ರೆ, ಇದು ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ತಗೊಂಡ್ರೆ ಆಯ್ತಾ, ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಭಾಗಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಕ್ಸ್ ಬೈ ವೈ ಏನಿರತ್ತಲ್ಲ, ಅದು ಎಕ್ಸ್ ಡ್ಯಾಶ್ ಬೈ ವೈ ಡ್ಯಾಶಿಗೆ ಸಮ ಆಗಿರತ್ತೆ ಅಂತ ಅರ್ಥ. ಅಂದ್ರೆ ನಾನಿಲ್ಲಿ ಬೇರೆ ಬೇರೆ ಇದು ತಗೊಳ್ಬೇಕು ಅಂತ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ತಗೊಂಡಿದ್ದೀನಿ ಅಷ್ಟೇನೆ. ಆಯ್ತಾ? ಇದರ ಅನುಪಾತ ಸಮ ಇರತ್ತೆ. ಅಂದ್ರೆ ಇಲ್ಲಿ 2:3 ಭಾಗಿಸ್ತಾ ಇದ್ರೆ ಇಲ್ಲೂ ಕೂಡ 2:3 ಭಾಗಿಸ್ತಾ ಇರತ್ತೆ. ಅಂದ್ರೆ ಕಟ್ ಮಾಡ್ತಾ ಇರತ್ತೆ ಈ ರೇಖೆ ಅನ್ನೋದು ಈ ಒಂದು ಪ್ರಮೇಯದ ಅರ್ಥ. ಇದರ ಒಂದು ಸಾಧನೆಯನ್ನ ನಾವು ನೋಡೋದಿದ್ರೆ ಇಲ್ಲಿ ನೋಡಿ, ಇದು ನಮ್ಮ ಮೂಲ ತ್ರಿಭುಜ. ಯಾವುದು ತ್ರಿಭುಜ? ಎ ಬಿ ಸಿ. ಅಂದ್ರೆ ಹೀಗಿದೆ ಆಯ್ತಾ ತ್ರಿಭುಜ. ಸೊ ಈ ತ್ರಿಭುಜಕ್ಕೆ ಸಮಾಂತರವಾಗಿ ಒಂದು ರೇಖೆಯನ್ನ ಹೀಗೆ ಎಳ್ಕೊಳ್ಳಲಾಗಿದೆ, ಅದು ತ್ರಿಭುಜ ಡಿಇ. ಆಯ್ತಾ? ಅಲ್ಲಿ ಕೊಟ್ಟಿರೋದೇನು ನಮ್ಗೆ? ದತ್ತ ಏನು ಮಕ್ಕಳೇ? ಇಲ್ಲಿ ದತ್ತ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ. ಸೊ ಇಲ್ಲಿ ಒಂದು ತ್ರಿಭುಜ ಇದೆ ಅನ್ನೋದು ದತ್ತ, ಅದಾದ್ಮೇಲೆ ಅದಕ್ಕೆ ಒಂದು ಸಮಾಂತರ ರೇಖೆಯನ್ನ ಎಳೆದಿದ್ದಾರೆ ಅನ್ನೋದು ನಮ್ಮ ದತ್ತ ಆಗತ್ತೆ, ಅವ್ರು ಕೊಟ್ಟಿರುವಂತಹ ವಿಷಯಗಳು. ಹೌದಾ? ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಸಾಧನೀಯ ಅಲ್ವಾ? ನಾವಿದನ್ನೇ ಸಾಧಿಸ್ಬೇಕು. ಸಮಾನುಪಾತ ಇದೆ ಅನ್ನೋದನ್ನ ನಾವು ಸಾಧಿಸ್ಬೇಕು. ನಾವು ಅದನ್ನ ಸಾಧಿಸೋದಿಕ್ಕೆ ಇಲ್ಲಿ ಒಂದಿಷ್ಟು ರಚನೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಏನೇನು ಅಂತ ಅಂದ್ರೆ, ಮೊದಲನೇದು ಈ ಬಿ ಮತ್ತೆ ಈ ಬಿಂದುಗಳನ್ನ ಹೀಗೆ ಸೇರಿಸ್ಬೇಕು. ಹಾಗೆ ಡಿ ಮತ್ತೆ ಸಿ ಬಿಂದುವನ್ನ ಹೀಗೆ ಸೇರಿಸ್ಕೊಳ್ಳಲಾಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಹೀಗೆ ಡಿ ಇಂದ ಸಿಗೆ ಈ ತರ ಡಾಟ್ ಡಾಟ್ ಲೈನ್ ಅನ್ನ ಹೀಗೆ ಬರ್ದಿದ್ದಾರೆ. ಹೌದಾ? ಇದು ರಚನೆಗಳು. ಬಿಇ ಮತ್ತೆ ಡಿ ಸಿ ಅನ್ನ ಸೇರಿಸ್ಕೋಬೇಕು. ಅದಾದ್ಮೇಲೆ ಡಿ ಇಂದ ಎ ಇಗೆ ಒಂದು ಲಂಬವನ್ನ ಎಳ್ಕೊಳ್ಳಲಾಗಿದೆ. ಅದೇ ತರ ಬಿಂದು ಇ ಇಂದ ಎ ಡಿಗೆ ಒಂದು ಲಂಬವನ್ನ ಹೀಗೆ ಎಳ್ಕೊಂಡಾಗ ಇಲ್ಲಿ ಲಂಬಕೋನ ಉಂಟಾಗ್ತಾ ಇದೆ. ಹೌದಾ? ಇದು ಎತ್ತರ ಆಗಿರತ್ತೆ. ಹೌದಾ? ಸೊ ಇದಿಷ್ಟು ನಮ್ಮ ರಚನೆ ಆಗಿರತ್ತೆ. ಆಯ್ತಾ?
ಈಗ ರಚನೆ ಆದ್ಮೇಲೆ ನಮ್ಗೆ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಬರ್ಕೊಳ್ಬೇಕು. ಯಾವ ಯಾವ ತ್ರಿಭುಜದ ವಿಸ್ತೀರ್ಣ? ಒಂದು ಈ ತ್ರಿಭುಜ ಎ ಡಿ ಮತ್ತೆ ಈ ಏನಿದೆಯಲ್ಲ, ಈ ತ್ರಿಭುಜ ಒಂದಾದ್ರೆ ಇನ್ನೊಂದು ತ್ರಿಭುಜ ಈ ತ್ರಿಭುಜ ಆಗಿರುತ್ತೆ. ಇದೆರಡೂ ತ್ರಿಭುಜದ ವಿಸ್ತೀರ್ಣವನ್ನ ನಾವು ಫಸ್ಟಿಗೆ ಬರ್ಕೋಬೇಕು. ಯಾಕೆ ಈ ತ್ರಿಭುಜವನ್ನೇ ನಾವು ತಗೊಳ್ಬೇಕು ಅಂತ ಅಂದ್ರೆ, ಇಲ್ಲಿ ನೋಡೋದಾದ್ರೆ ನಮ್ಗಿರೋದು ಈ ಡಿಇ ಅನ್ನುವಂತಹ ಈ ಒಂದು ರೇಖೆ ಏನಿದೆಯಲ್ಲ, ಇದು ಸಮಾಂತರ ರೇಖೆ, ಹೌದಾ? BCಗೆ ಸಮಾಂತರ ರೇಖೆ ಇದು. ಇದೇ ಈ ಒಂದು ರೇಖೆಗಳನ್ನ ಅಂದ್ರೆ ಬಾಹುಗಳನ್ನ ವಿಭಾಗ ಮಾಡ್ತಾ ಇದೆ ಅನ್ನೋದನ್ನ ನಾವು ಸಾಧಿಸ್ಬೇಕು. ಅದಕ್ಕೋಸ್ಕರ ಇದು ಬರೋ ತರ ಅಂದ್ರೆ ಡಿಇ ನಮ್ಗೆ ತ್ರಿಭುಜದಲ್ಲಿ ಇರೋ ತರ ನಾವು ತ್ರಿಭುಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಯಾವ್ಯಾವ್ದೋ ತ್ರಿಭುಜವನ್ನ ಆಯ್ಕೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ಹಾಗಾಗಿ ತ್ರಿಭುಜ ADE, ಆಮೇಲೆ ಅದಕ್ಕೆ ತಾಗಿ ಇರುವಂತಹ ತ್ರಿಭುಜ ಇನ್ನೊಂದು BDE, ಹೌದಾ? ಸೊ ಅದೆರಡರದ್ದು ವಿಸ್ತೀರ್ಣವನ್ನ ನೋಡಿದಾಗ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು ಮಕ್ಳೇ? ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಹೌದಾ? ಈಗ ಈ ಮೊದಲನೇ ತ್ರಿಭುಜವನ್ನ ನಾವು ನೋಡಿದ್ರೆ, ಈ ತ್ರಿಭುಜದಲ್ಲಿ ADE ನ ನೋಡಿದ್ರೆ ಅದರಲ್ಲಿ ಪಾದ ಯಾವ್ದಾಯ್ತು? AD, ಹೌದಾ? ಸೊ ತ್ರಿಭುಜ ADE ಅನ್ನ ನಾವು ನೋಡಿದ್ರೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಹೌದಾ? ಅದನ್ನ ನೋಡಿದ್ರೆ ಅರ್ಧ ಗುಣಿಸು ಪಾದ ಯಾವ್ದಾಯ್ತು ಈ ತ್ರಿಭುಜಕ್ಕೆ? ಇದು ಪಾದ ಆಗಿರತ್ತೆ. ಯಾಕೆ ಹೇಳಿ? ಇಲ್ಲಿಂದ ಇಲ್ಲಿಗೆ ಲಂಬವನ್ನು ಎಳ್ಕೊಂಡಿದೀವಿ, ಹೌದಾ? ನಾವು ಚಿತ್ರದಲ್ಲಿ ಇದು ಒಂದು ಲಂಬ ಮತ್ತೆ ಇದು ಪಾದ ಆಗತ್ತೆ. ಹಾಗಾಗಿ AD ಪಾದ ಅಂತ ತಗೊಳ್ತೀವಿ. ಆಮೇಲೆ ಎತ್ತರ ಲಂಬ, ನಾವೇನು ಲಂಬವನ್ನ ಬಿಡಿಸ್ಕೊಂಡಿರ್ತೀವಲ್ಲ ಅದೇ ನಮ್ಮ ಎತ್ತರ ಆಗಿರತ್ತೆ, ತ್ರಿಭುಜದ ಎತ್ತರ. ಸೊ ಇದನ್ನ ಸಮೀಕರಣ 1 ಅಂತ ಹೆಸರಿಸ್ಕೊಂಡ್ರೆ, ಇನ್ನೂ ಒಂದು ತ್ರಿಭುಜ ನಾವು ನೋಡ್ಬೇಕಲ್ವಾ? ತ್ರಿಭುಜ DEB ಅಥವಾ BDE, ಯಾವ್ದನ್ನೇ ತಗೊಂಡ್ರು ಅರ್ಧ ಗುಣಿಸು, ಇದರಲ್ಲಿ ಪಾದ ಯಾವ್ದಾಗತ್ತೆ ಮಕ್ಳೇ? BD ಅನ್ನುವಂತಹದ್ದು ಪಾದ. ಆದ್ರೆ ಇಲ್ಲಿ ಯಾವುದೇ ಲಂಬ ಇಲ್ಲದೆ ಇರೋದಕ್ಕೆ ಈ D ಅನ್ನ ಒಂಚೂರು ಹೀಗೆ ವಿಸ್ತಾರ ಮಾಡಿ ಇಲ್ಲಿರುವಂತಹ ಇದೇ ಲಂಬವನ್ನೇ ನಾವು ತಗೊಳ್ತೀವಿ, ಆಯ್ತಾ? EN ಅನ್ನುವಂತಹ ಲಂಬವನ್ನ ತಗೊಂಡ್ರೆ BD ಗುಣಿಸು EN, ಇದು ಸಮೀಕರಣ 2 ಅಂತ ಆಗತ್ತೆ, ಆಯ್ತಾ? ಅದೇ ರೀತಿ ಇದು ಒಂದ್ ಸೈಡ್ ಇಂದ ಆಯ್ತು, ಹೌದಾ? ಅಂದ್ರೆ ನಮ್ಗೆ ಈಗ AD BD ಬೇಕು, ಹಾಗಾಗಿ ನಾವು ಇದೆರಡರದ್ದು ವಿಸ್ತೀರ್ಣವನ್ನ ಬರ್ಕೊಂಡ್ವಿ. ಈಗ ಇದೆರಡನ್ನು ವಿಸ್ತೀರ್ಣವನ್ನ, ಇದೆರಡು ವಿಸ್ತೀರ್ಣಗಳು ತ್ರಿಭುಜದ ವಿಸ್ತೀರ್ಣ, ಆಯ್ತಾ? ಇದೆರಡನ್ನು ಭಾಗಿಸಿದಾಗ ನಮ್ಗೇನಾಗತ್ತೆ? ವಿಸ್ತೀರ್ಣ ತ್ರಿಭುಜ AD ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DBE ಯ ವಿಸ್ತೀರ್ಣ ಅಂತ ತಗೊಂಡಾಗ ಇದೆರಡನ್ನು ಭಾಗಿಸಿದ್ರೆ ಇಲ್ಲಿ ಈ ಅರ್ಧ ಹೋಗ್ಬಿಡತ್ತೆ, ಹಾಗೆ EN ಅನ್ನುವಂತಹದ್ದು ಹೋಗತ್ತೆ, ಹೌದಾ? ಸೊ ಉಳ್ಕೊಳ್ಳೋದು ತ್ರಿಭುಜ ADE ಡಿವೈಡೆಡ್ ಬೈ ತ್ರಿಭುಜ DBE ಅಂತ ತಗೊಂಡ್ರೆ ಉಳ್ಕೊಳ್ಳೋದೇನಾಗಿರತ್ತೆ? AD ಬೈ BD, ಹೌದಾ? ಇದನ್ನ ನಾವು ಸಮೀಕರಣ M ಅಂತ ಹೆಸರಿಸ್ಕೊಳ್ಳೋಣ. M ಬೇಡ. ಇದಕ್ಕೇನು ಹೆಸರು ಬೇಡ. ಸೊ ಇದನ್ನ ಸಮೀಕರಣ 1 ಅಂತ ತಗೊಂಡ್ರೆ
ಅದೇ ರೀತಿ ನಾವು ಈ ಕಡೆದಕ್ಕೂ ತಗೊಳ್ಬೇಕಲ್ವಾ. ಎ ಇ ಮತ್ತೆ ಇ ಸಿ ಬೇಕು ನಮ್ಗೆ. ಹಾಗಾಗಿ ಇಲ್ಲಿ ತ್ರಿಭುಜ ಎ ಇ ಡಿ ಮತ್ತೆ ತ್ರಿಭುಜ ಡಿ ಇ ಸಿ ಅನ್ನ ನಾವು ತಗೊಳ್ಬೇಕು. ಅದನ್ನ ನೋಡಿದಾಗ ನಾನಿಲ್ಲಿ ಫಸ್ಟ್ ತ್ರಿಭುಜ ಎ ಡಿ ಇ ಬೈ ತ್ರಿಭುಜ ಬಿ ಡಿ ಇ ನಮ್ಗೆ ಏನ್ ಸಿಕ್ಕಿತ್ತು ಮಕ್ಳೇ? ಎ ಡಿ ಬೈ ಡಿ ಬಿ ಸಿಕ್ಕಿತ್ತಲ್ವಾ, ಅಂದ್ರೆ ವಿಸ್ತೀರ್ಣ. ಇದನ್ನ 1 ಅಂತ ನಾನು ತಗೊಂಡಿದ್ದೆ. ನೆಕ್ಸ್ಟ್ ಇದೇ ತರ ಈ ತ್ರಿಭುಜದ ವಿಸ್ತೀರ್ಣವನ್ನು ತಗೊಂಡು ನಮ್ಗೆ ಇಲ್ಲಿ ಏನ್ ಮಾಡಿದ್ವಲ್ಲ ಅದೇ ಥರನೇ ಮಾಡ್ಕೊಂಡು ಹೋದಾಗ ನಮ್ಗೇನ್ ಸಿಗತ್ತೆ? ನಾನು ಶಾರ್ಟ್ ಆಗಿ ಬರೆದ್ರೆ, ನಾವು ಫಸ್ಟ್ ಏನ್ ಸ್ಟೆಪ್ ಮಾಡಿದ್ವೋ ಅದನ್ನೇ ಮಾಡಿದ್ರೆ ಎ ಇ ಡಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಸಿ ಆಯ್ತಾ? ಅದೇನ್ ಸಿಗತ್ತೆ? ಎ ಇ ಬೈ ಇ ಸಿ ಅನ್ನೋದು ಸಿಗತ್ತೆ. ಸೊ ಇದನ್ನ ಸಮೀಕರಣ 2 ಅಂತ ತಗೊಳ್ಬಹುದು. ಆದ್ರೆ ಇಲ್ಲಿ ನೋಡಿದ್ರೆ ಮಕ್ಳೇ, ಈ ಡಿ ಇ ಬಿ ಮತ್ತೆ ಡಿ ಇ ಸಿ ಈ ಎರಡು ತ್ರಿಭುಜಗಳು ಒಂದೇ ಪಾದದಲ್ಲಿ, ಅಂದ್ರೆ ಡಿ ಇ ಅನ್ನುವಂತಹದ್ದು ಸೇಮ್ ಪಾದ ಆಯ್ತು. ಹೌದಾ? ಎರಡು ತ್ರಿಭುಜಕ್ಕೂ ಒಂದೇ ಪಾದ ಆಯ್ತು. ಅಂದ್ರೆ ಸಾಮಾನ್ಯ ಬಾಹು ತರ ಅನ್ಕೋಬಹುದು ಇದು ಎರಡೂ ತ್ರಿಭುಜಕ್ಕೂ. ಹೌದಾ? ಅದು ಒಂದಾದ್ರೆ, ಇನ್ನೊಂದು ಈ ಎರಡು ತ್ರಿಭುಜಗಳು ಎರಡು ಸಮಾಂತರ ರೇಖೆಗಳ ಮಧ್ಯೆ ಉಂಟಾಗ್ತಾ ಇರುವಂತಹ ತ್ರಿಭುಜಗಳು. ಹಾಗಿದ್ದಾಗ ಸಮಾಂತರ ರೇಖೆ ಮಧ್ಯೆ ಉಂಟಾಗ್ತಾ ಇರುವಂತಹ ತ್ರಿಭುಜಗಳು ಮತ್ತೆ ಒಂದೇ ಪಾದವನ್ನ ಹೊಂದಿರುವಂತಹ ತ್ರಿಭುಜಗಳಾಗಿರೋದಕ್ಕೆ ಈ ಎರಡೂ ತ್ರಿಭುಜಗಳನ್ನ ಸಮ ಅಂತ ನಾವು ಹೇಳಬಹುದು. ಈ ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮ ಅಂತ. ಅದಕ್ಕೋಸ್ಕರನೇ ತ್ರಿಭುಜ ಡಿ ಸಿ ಬದಲು ತ್ರಿಭುಜ ಬಿ ಡಿ ಇ ಅಂತಾನು ಬರ್ಕೋಬಹುದು. ಇಲ್ಲಿ ನೀವು ಈ ಸಮೀಕರಣ 1 ಮತ್ತೆ 2 ನೋಡಿದ್ರೆ ಮೇಲ್ಗಡೆ ಇರುವಂತಹ ಅಂಶ ಎರಡರಲ್ಲೂ ಸೇಮ್ ಇದೆ. ತ್ರಿಭುಜ ಎ ಡಿ ಇ ಮತ್ತೆ ತ್ರಿಭುಜ ಎ ಇ ಡಿ. ಹೌದಾ? ಎರಡು ಸೇಮ್ ತ್ರಿಭುಜನೇ. ಆದ್ರೆ ಇಲ್ಲಿ ಕೆಳಗಡೆ ಇರೋದು ಡಿ ಬಿ ಇ ಮತ್ತೆ ಡಿ ಇ ಸಿ ಗಳು ಸಮಾಂತರ ರೇಖೆ ಮಧ್ಯೆ ಉಂಟಾಗ್ತಾ ಇರುವಂತಹ ತ್ರಿಭುಜ ಆಗಿದ್ದಕ್ಕೆ ಅವು ಕೂಡ ಸಮ ಅಂತ ಹೇಳ್ತೀವಿ. ಸೊ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಮತ್ತೆ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಸಮ ವಿಸ್ತೀರ್ಣ ತ್ರಿಭುಜ ಎ ಇ ಡಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಸಿ ಅಂತ ಆಯ್ತು. ಹೌದಾ? ಸೊ ಈಗ ನಾವು ಎಡಗಡೆದು ಎರಡು ಸಮೀಕರಣದ ಎಡಭಾಗವನ್ನ ಸಮ ಅಂತ ಬರ್ಕೊಂಡಿದೀವಿ. ಹಾಗಿದ್ಮೇಲೆ ಅದರ ಬಲಭಾಗ ಕೂಡ ಸಮ ಆಗಿರುತ್ತೆ ಅಲ್ವಾ ಮಕ್ಳೇ? ಆದ್ರಿಂದಾಗಿ ನಾವೇನಂತ ಬರಿಬಹುದು? ಎ ಡಿ ಬೈ ಡಿ ಬಿ ಸಮ ಎ ಇ ಬೈ ಇ ಸಿ. ಆಯ್ತಾ? ಇದೇ ನಮ್ಮ ಏನು ಪ್ರಮೇಯದ ಸಾಧನೆ ಆಗಿರತ್ತೆ. ಗೊತ್ತಾಗ್ತಾ ಇದೆಯಾ? ಈ ರೀತಿಯಾಗಿ ನಾವು ಸಾಧನೆಯನ್ನ ಮಾಡಬೇಕು. ಸೊ ಇಲ್ಲಿ ಏನ್ ಹೇಳತ್ತೆ? ತ್ರಿಭುಜವನ್ನ ಸಮಾಂತರ ರೇಖೆ ಒಂದು ಕಟ್ ಮಾಡ್ತಾ ಇದ್ರೆ ಅಲ್ಲಿ ಉಂಟಾಗುವಂತಹ ಬಾಹುಗಳೇನಿದೆಯಲ್ಲ ಅದರ ಅನುಪಾತ ಸಮ ಆಗಿರತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಗೊತ್ತಾಗಿದೆಯಾ ಮಕ್ಳೇ ಇದಿಷ್ಟು? ಓಕೆ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಕಲ್ತಿದ್ದೀವಿ? ಇವತ್ತಿನ ಕ್ಲಾಸಲ್ಲಿ ನಾವು
ಯಾವುದೆಲ್ಲ ಅಂಶಗಳನ್ನ ಕಲ್ತಿದೀವಿ ಮಕ್ಕಳೇ? ಒಂದು ಸಮಾಂತರ ಸಮರೂಪ ಬಹುಭುಜಾಕೃತಿ ಅಂದ್ರೆ ಹೇಗಿರತ್ತೆ, ಆಮೇಲೆ ಅದರ ಒಂದು ಕಂಡೀಷನ್ಗಳು, ಅಂದ್ರೆ ಅದು ಸಮರೂಪ ಆಗೋದಿಕ್ಕೆ ನಾವು ಯಾವುದೆಲ್ಲ ಅಂಶಗಳನ್ನ ನೋಡ್ಬೇಕು, ಇದೆಲ್ಲದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ್ದೀವಿ ಅಲ್ವಾ? ತ್ರಿಭುಜಗಳು ಅಂದ್ರೆ ಏನು ಅನ್ನೋದನ್ನು ಕೂಡ ಇವತ್ತು ನಾವು ಕ್ಲಾಸಲ್ಲಿ ನೋಡಿದೀವಿ. ಹಾಗೆ ತ್ರಿಭುಜಗಳ ಜೊತೆಯಲ್ಲಿ ಅದು ಸರ್ವಸಮ ಆಗ್ಬೇಕು ಅಂದ್ರೆ ಹೇಗಿರತ್ತೆ, ಹಾಗೆ ಸಮರೂಪ ಆಗ್ಬೇಕು ಅಂದ್ರೆ ಅದ್ ಹೇಗಿರತ್ತೆ ಅನ್ನೋದನ್ನು ಕೂಡ ಅಭ್ಯಾಸ ಮಾಡಿದೀವಿ. ಯಾವ ತರ ಇದ್ದಾಗ ಅದನ್ನ ಸಮರೂಪ ಅಂತ ಹೇಳ್ತೀವಿ? ಅನುರೂಪ ಕೋನಗಳು ಸಮ ಇರ್ಬೇಕು, ಹಾಗೇನೆ ಅನುರೂಪ ಬಾಹುಗಳ ಅನುಪಾತ ಸಮ ಇರ್ಬೇಕು. ಅನುರೂಪ ಬಾಹುಗಳು ಸಮ ಅಲ್ಲ, ಅವುಗಳ ಅನುಪಾತ ಸಮವಾಗಿದ್ರೆ ನಾವು ಅಂತಹ ಬಹುಭುಜಾಕೃತಿಯನ್ನ ನಾವು ಸಮರೂಪ ಅಂತ ಹೇಳ್ತೀವಿ. ಅದನ್ನ ನಾವು ಬರೆಯೋದಿದ್ರೆ ಅಂದ್ರೆ ಶಬ್ದಗಳ ಅಲ್ಲ, ಚಿಹ್ನೆ ಮೂಲಕ ಬರೆಯೋದಿದ್ರೆ ನಾವು ಎಸ್ ಅನ್ನ ಹೀಗೆ ಮಲಗಿಸಿದ ಹಾಗೆ ಅಂದ್ರೆ ಅಡ್ಡವಾಗಿ ಹೀಗೆ ಬರಿತೀವಿ, ಆಯ್ತಾ? ಹಾಗೆ ಬರೆದು ಎರಡು ತ್ರಿಭುಜಗಳು ಸಮರೂಪ ಅಂತ ನಾವು ಬರೆಯೋದು. ಆಮೇಲೆ ಅನುಪಾತಗಳನ್ನ ಕಂಡು ಹಿಡಿಯುವಂತಹ ಒಂದು 2-3 ಪ್ರಾಬ್ಲಮ್ಸ್ ಅನ್ನು ನೋಡಿದ್ವಿ ಅಲ್ವಾ? ಅನುಪಾತ ಕಂಡು ಹಿಡಿಯೋದಲ್ಲ, ಹೇಗೆ ಅನುಪಾತವನ್ನ ಬರೆಯೋದು ಅನ್ನೋದಕ್ಕೆ ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಆಮೇಲೆ ತ್ರಿಭುಜಗಳಿಗೂ ಕೂಡ ಇದೇ ಸೇಮ್ ವಿಷಯ ಅಪ್ಲೈ ಆಗತ್ತೆ, ಕಂಡೀಷನ್ಗಳು ಇದೇ ಸೇಮ್ ಅಪ್ಲೈ ಆಗತ್ತೆ. ಅಂತಹ ತ್ರಿಭುಜಗಳನ್ನ ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಅದರ ಬೇಸ್ಡ್ ಒಂದು ಪ್ರಮೇಯವನ್ನು ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡಿದೀವಿ. ಈ ಪ್ರಮೇಯದ ಹೆಸರು ಥೇಲ್ಸ್ ಪ್ರಮೇಯ ಅಂತಾನೂ ಕರೀತಾರೆ, ಇಲ್ಲ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಾನೂ ಕೂಡ ಇದನ್ನ ಕರಿತೀವಿ. ಇದರ ಅನ್ವಯಗಳು ಸಾಕಷ್ಟಿದೆ, ಅದನ್ನ ನಾವು ನಾಳಿನ ತರಗತಿಯಲ್ಲಿ ನೋಡೋಣ. ಒಂದ್ಸಲ 9th ಅಲ್ಲಿರುವಂತಹ ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನ ಒಂದ್ಸಲ ರಿವೈಸ್ ಮಾಡ್ಕೊಂಡು ಬನ್ನಿ. ಆಮೇಲೆ ಥೇಲ್ಸ್ ಪ್ರಮೇಯ ಇದೆಲ್ಲದು ಇಂಪಾರ್ಟೆಂಟ್ ಇದೆ, ಆಯ್ತಾ? ಇದನ್ನು ಎಲ್ಲ ಇವತ್ತಿನ ಕ್ಲಾಸಲ್ಲಿ ಕಲ್ತಿದ್ದನ್ನ ನೆನಪು ಮಾಡ್ಕೊಳ್ಳಿ, ಮತ್ತೊಂದ್ಸಲ ಫ್ರೀ ಆಗಿದ್ದಾಗ ನೆನಪು ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.